ಅಧಿಕಾರಶಾಹಿಗಳು ಹಾಗೂ ಈ ರಾಜಕಾರಣಗಳಿಂದ ರಾಜ್ಯಕ್ಕೆ ಬಹಳಷ್ಟು ನಷ್ಟ ಉಂಟಾಗ್ತಾ ಇದೆ. ಈ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಎಚ್ ಕೆ ಪಾಟೀಲ್ ಅವರು 7 ಪುಟಗಳ ಒಂದು ಸುದೀರ್ಘ ಪತ್ರವನ್ನು ಸಿದ್ದರಾಮಯ್ಯನವರಿಗೆ ಬರೆದಿದ್ದಾರೆ. ಬಹಳ ಮುಖ್ಯವಾಗಿ ಆ ಪತ್ರದಲ್ಲಿ ಏನಿದೆ ಅನ್ನೋದನ್ನು ನೋಡ್ತಾ ಹೋಗಬೇಕು. ಕರ್ನಾಟಕ ಕಾಂಗ್ರೆಸ್ ತೆಗೆದುಕೊಳ್ತಿರುವಂತಹ ನಿಲುವು ನಿರ್ಧಾರದ ಬಗ್ಗೆ ಕಾಂಗ್ರೆಸ್ನ ಇತರ ನಾಯಕರು ಏನು ಹೇಳ್ತಾರೆ ಅನ್ನೋದು ಬಹಳ ಮುಖ್ಯ ಅಂಶ. ಜೊತೆಗೆ ಈ ಪತ್ರವನ್ನು ಬಿಜೆಪಿ ಮತ್ತು JDS ಹೇಗೆ ಪರಿಗಣಿಸುತ್ತೆ ನೋಡಬೇಕಾಗತ್ತೆ. ಯಾಕಂದರೆ ಇವತ್ತು ರಾಜಕಾರಣಿಗಳು ಅಂದಾಗ ಆ ಒಂದು ಶೀರ್ಷಿಕೆ ಬದಲಾಗಿ ಹೋಗಿದೆ. ರಾಜಕಾರಣಿಗಳು ಅಂದ ಸಂದರ್ಭದಲ್ಲಿ ಜನಸೇವೆಗೆ ಬರ್ತಾ ಇದ್ರು, ಇವತ್ತು ಇನ್ವೆಸ್ಟ್ ಮಾಡಿದ್ದೀವಿ, ರಿಟರ್ನ್ ಇಷ್ಟು ತಗೊಂಡ್ರೆ ಸೂಕ್ತ ಅನ್ನುವಂಥ ಮನೋಭಾವದ ನಡುವೆ ಒಂದು ಪಕ್ಷ ಇಂಥ ತನಿಖೆಗಳು ಶಿಸ್ತುಬದ್ಧವಾಗಿ ಪ್ರಾಮಾಣಿಕವಾಗಿ ಆಯಿತು ಅನ್ನೋದಾದರೂ ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, BJP ಆಗಿರ್ಬೋದು, ಬಹುತೇಕ ಎಲ್ಲ ನಾಯಕರು ಕೂಡ ಅಂಥ ತನಿಖೆಯನ್ನು ಎದುರಿಸಬೇಕಾಗುತ್ತೆ. ಹಾಗಾಗಿ ಎಚ್ ಕೆ ಪಾಟೀಲ್ ಅವರು ಬರೆದಿರುವಂಥ ಆ ಪತ್ರ ಸಂಚಲನವನ್ನು ಹುಟ್ಟು ಹಾಕ್ತಾ ಇದೆ. ರೈಟ್, ಇದ್ರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರಿಗೆ ಎಚ್ ಕೆ ಪಾಟೀಲ್ ಅವರು ಬರೆದಿರುವಂತಹ ಪತ್ರ. ಅದು ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ 7 ಪುಟಗಳ ಪ್ರಮುಖ ಅಂಶಗಳನ್ನು ಉಲ್ಲೇಖ ಕೂಡ ಮಾಡಲಾಗಿದೆ. ಹೌದು, ಅಕ್ರಮ ಗಣಿಗಾರಿಕೆ ಕುರಿತು ಸಿಎಂಗೆ ಸಚಿವರು ಬರೆದಿರುವಂತಹ ಪತ್ರ. ಸಿಎಂಗೆ ಬರೆದು ಹಿರಿಯ ಸಚಿವ ಎಚ್ ಕೆ ಪಾಟೀಲ್ ಕಿಡಿಕಾರಿದ್ದಾರೆ. ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಸೂಕ್ತ ಕ್ರಮ ಆಗಬೇಕು ಅಂತ ಹೇಳಿದ್ದಾರೆ. 7 ಪುಟಗಳ ಸುದೀರ್ಘ ಪತ್ರ ಅದು. ಕಾನೂನು ಸಚಿವರ ಈ ಪತ್ರ ಭಾರಿ ಸಂಚಲನವನ್ನು ಹುಟ್ಟುಹಾಕಿದೆ. ಅಕ್ರಮ ಗಣಿಗಾರಿಕೆ ಕುರಿತು 7 ಪುಟಗಳ ಈ ಪತ್ರ ಒಂದು ರೀತಿ ಕಂಪನವನ್ನು ಹೆಚ್ಚು ಮಾಡಿದೆ. ಸಿದ್ದರಾಮಯ್ಯನವರು ಈ ಪತ್ರಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ. ಅಕ್ರಮ ಗಣಿಗಾರಿಕೆಯಿಂದಾಗಿ ರಾಜ್ಯಕ್ಕೆ 1.5 ಲಕ್ಷ ಕೋಟಿ ನಷ್ಟ ಉಂಟಾಗಿದೆ. ಈ ಕೋಟ್ಯಾಂತರ ರೂಪಾಯಿ ನಷ್ಟದ ಹಿನ್ನೆಲೆಯಲ್ಲಿ ಎಚ್ ಕೆ ಪಾಟೀಲ್ ಅವರು ಧ್ವನಿ ಎತ್ತಿದ್ದಾರೆ, ಪತ್ರ ಬರೆದಿದ್ದಾರೆ. ಹೇಗೆ ಅಂತ ಹೇಳಿದ್ರೆ, ಇವತ್ತಿನ ರಾಜಕಾರಣ ಅಂದಾಗ ನಾನು ಆ ಸ್ಥಾನವನ್ನು ಅಲಂಕರಿಸೋದಕ್ಕೆ ಇಷ್ಟು ಇನ್ವೆಸ್ಟ್ ಮಾಡಿದ್ದೆ, ರಿಟರ್ನ್ ಇಷ್ಟು ತೆಗಿಬೇಕು ಅನ್ನುವಂಥ ಮನೋಭಾವ ಬಂದುಬಿಟ್ಟಿದೆ. ಜನಸೇವೆ ಇದೆಲ್ಲವೂ ಕೂಡ ಹೊರಟು ಹೋಗಿದೆ. ಸೊ ಇಂಥ ಸಂದರ್ಭದಲ್ಲಿ ಗಣಿಗಾರಿಕೆ ಕಾನೂನುಬದ್ಧವಾಗಿದ್ದರೆ ಓಕೆ, ಆದರೆ ಅಕ್ರಮವಾಗಿ ಗಣಿಗಾರಿಕೆ ಅಂತ ಎದುರಿಸಿದವರಲ್ಲಿ ರಾಜಕಾರಣಿಗಳೇ ಬಹುತೇಕ ಇರೋದರಿಂದಾಗಿ ಅವರ ಹೆಡೆಮುರಿ ಕಟ್ಟುವಲ್ಲಿ, ಅವರನ್ನು ಕಾನೂನಿನ ಕುಣಿಕೆಗೆ ಸಿಲುಕಿಸುವಲ್ಲಿ ಈ ಪತ್ರ ಏನು ಹೇಳುತ್ತೆ ಅನ್ನೋದು ಬಹಳ ಮುಖ್ಯ. ನೋಡಿ, ಸಂಪತ್ತು ಲೂಟಿಯಾಗಿ 1.5 ಲಕ್ಷ ಕೋಟಿ ನಷ್ಟ ಉಂಟಾಗಿದೆ ಅಂತ ಪತ್ರದಲ್ಲಿ ಎಚ್ ಕೆ ಪಾಟೀಲ್ ಅವರು ಉಲ್ಲೇಖ ಮಾಡಿದ್ದಾರೆ. ಆ್ಯಂಡ್ ವೈ ನೌ? ನೋಡಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 2.5 ವರ್ಷ ಆಗ್ತಾ ಬಂತು. ಈಗ ಇದ್ರ ಬಗ್ಗೆ ಗಮನ ಹರಿಸ್ತಿದ್ದಾರಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಸಹಜವಾಗಿ ಮೂಡುತ್ತೆ. ರೈಟ್, 2018ರಲ್ಲಿ ನನ್ನ ಅಧ್ಯಕ್ಷತೆಯ ಉಪ ಸಮಿತಿಯಲ್ಲಿ ಬಹಿರಂಗವಾಗಿತ್ತು. 12 ಪ್ರಕರಣಗಳಲ್ಲಿ ಪ್ರಮುಖ ಅಪರಾಧಿಗಳಿಗೆ ಶಿಕ್ಷೆ ಕೂಡ ಆಗಿದೆ. ಅನೇಕ ಪ್ರಕರಣಗಳು ಇನ್ನೂ ಕೂಡ SIT ವಿಚಾರಣೆಯಲ್ಲಿದೆ. ಅಕ್ರಮದ 7% ಪ್ರಕರಣ ಮಾತ್ರ ತನಿಖೆಯಾಗಿದೆ. ಹಾಗಾಗಿ ಉಳಿದ 92% ಪ್ರಕರಣಗಳು ತನಿಖೆಗೆ ಒಳಪಟ್ಟಿಲ್ಲ. ಈ ಬಗ್ಗೆ ಆದಷ್ಟು ಬೇಗ ಕ್ರಮಕ್ಕೆ ಮುಂದಾಗಬೇಕು ಅನ್ನುವಂಥ ವಿಚಾರವನ್ನ ಎಚ್ ಕೆ ಪಾಟೀಲ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ರೈಟ್, ಇದಕ್ಕೆ ಸಂಬಂಧಪಟ್ಟಂತೆ ಎಚ್ ಕೆ ಪಾಟೀಲ್ ಅವರು ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ಉದ್ದೇಶ ಪತ್ರ ನೀವು ನೋಡಿದ್ರಿ, ನೀವು ಒಂದು ಪತ್ರಿಕೆಯಲ್ಲಿ ಅದನ್ನು ಪ್ರಕಟ ಮಾಡಿದ್ದನ್ನು ನೋಡಿದ್ರೆ ಅದರಿಂದ ಉದ್ದೇಶ ನಿಮಗೇನು ಅರ್ಥ ಆಗಲಿಲ್ವಾ? ನಾನು ಏನು ಮಾಡಬೇಕು ಅನ್ನೋದನ್ನು ಸಹಿತ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ. ಅದರ ಮೂಲಕ ರಾಜ್ಯದ ಸೇವೆ ಆಗಬೇಕು, ನಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕು. ಆ ಕಾರಣಕ್ಕಾಗಿ ಆ ಪತ್ರ ಬರೆದಿದೆ. ಆ ಪತ್ರ ರಾಜಕೀಯ ಪತ್ರವಲ್ಲ. ಆ ಪತ್ರ ರಾಜ್ಯದ ಹಿತದೃಷ್ಟಿಯಿಂದ, ನಮ್ಮ ಜನರ ಹಿತದೃಷ್ಟಿಯಿಂದ ಬರೆದಿರ್ತಕ್ಕಂಥ ಪತ್ರ. ಆ ಪತ್ರದಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆ ಪತ್ರ ಈಗಾಗಲೇ ತೋರಿಸಿದ್ದೇನೆ. ಅವರು ಆ ವಿಷಯವನ್ನೇ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ನಾನು ಆ ಎಚ್ಚರಿಕೆ ಮಾತನ್ನು
ಆಡಳಿತಕ್ಕೆ ಇಲಾಖೆಯವರಿಗೆ ಕೊಟ್ಟಿದ್ದೇನೆ. ಕಾಂಗ್ರೆಸ್ ಸರ್ಕಾರದ ಪಾದಯಾತ್ರೆಯನ್ನ ಮಾಡಿ ಒಬ್ಬೊಬ್ಬರು ಕೇಳಿ ಹೇಳ್ತೀನಿ. ಅಕ್ರಮ ಗಣಿಗಾರಿಕೆ ಸಂಬಂಧಪಟ್ಟಂತೆ ಸಿಎಂ ಸೇರಿದಂತೆ ತಾವು ಕೂಡ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರಿ. ಈ ಪತ್ರ ಬರೆದಿದ್ರಿ ಸರ್, ಈಗ ನಿಮ್ಮದೇ ಸರ್ಕಾರ ಇದೆ. ಅಲ್ಲದೆ ನಾನು ಅದಕ್ಕೆ ನೋಡ್ರಿ, ಪೂರ್ಣ ನೀವು ತಿಳ್ಕೊಂಡು ನೀವು ಹೇಳಿದ್ರೆ ಅಡ್ಡಿಲ್ಲ. ನಾವು 15 ವರ್ಷದಿಂದ ಪಾದಯಾತ್ರೆ ಮಾಡಿದ್ವಿ. ಅದು ಇಷ್ಟು ವರ್ಷ ಆದಮೇಲೂ ನಾವು ಮತ್ತು 2013ರಿಂದ 18ರೊಳಗೆ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದರು ಮಾನ್ಯ ಸಿದ್ದರಾಮಯ್ಯನವರು. ಕ್ಯಾಬಿನೆಟ್ ಸಬ್ ಕಮಿಟಿಯೊಳಗೆ ಹಾನಿ ಯಾವ ಪ್ರಮಾಣದ್ದು ಲೋಕಾಯುಕ್ತರು ಏನು ಮಾಡಿದ್ರಲ್ಲ ಅದು ಅಲ್ಲದೆ ಅದರ ಮುಂದಿನ ಅವಧಿಯೊಳಗೆ ಹಾನಿ ಯಾವ ಪ್ರಮಾಣದ್ದು ಅನ್ನೋದನ್ನು ಸಹಿತ ನಾವು ಎತ್ತಿ ತೋರಿಸಿದ್ವಿ. ಅಷ್ಟೆಲ್ಲ ಆಗಿನೂ 12,000ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲೆ ಆಗಿದ್ದರೆ ಅದರೊಳಗೆ ಶೇಕಡ 7% ಮಾತ್ರ ಇವತ್ತು ತನಿಖೆ ಆಗಿವೆ. ಅದರಲ್ಲಿ 2% ಮಾತ್ರ 7%ದೊಳಗೆ 2%, ಅಂದರೆ ಟೋಟಲ್ ಇದರೊಳಗೆ 0.2% ಮಾತ್ರ ಇವತ್ತು ತೀರ್ಪುಗಳು ಬಂದಿವೆ. ಆ ಹಿನ್ನೆಲೆಯೊಳಗೆ ಇದಕ್ಕೆ ತಾರ್ಕಿಕ ಅಂತ್ಯ ಕೊಡಬೇಕಲ್ಲ. ಸರ್ಕಾರದ ಹಣ, ನಮ್ಮ ರಾಜ್ಯದ ಹಣ 1,40,000 ಕೋಟಿ ರೂಪಾಯಿ ಆಗಿದೆ. ಆದ್ದರಿಂದ ನಾವು ಗಂಭೀರವಾಗಿರ್ತಕ್ಕಂಥ ಹೆಜ್ಜೆಗಳನ್ನು ತೆಗೆದುಕೊಳ್ಬೇಕು ಅನ್ನುವ ಉದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆ ಪತ್ರವನ್ನು ಸ್ವಾಗತಿಸುತ್ತಾ ಹಲವಾರು ಪ್ರಶ್ನೆಗಳು ಖಂಡಿತವಾಗ್ಲೂ ಉದ್ಭವಿಸುತ್ತೆ. ಕಾರಣ ಏನು ಅಂತ ನೋಡೋದಾದರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರವನ್ನು ನಡೆಸ್ತಾ ಇದೆ. 2 ವರ್ಷಗಳ ಆಡಳಿತ, 98ರಷ್ಟು ಪ್ರಕರಣಗಳ ಬಾಕಿ ಉಳ್ಕೊಂಡಿದೆ ಅಂತ ಹೇಳಿದ್ರೆ ಎಚ್ ಕೆ ಪಾಟೀಲ್ ಅವರಿಗೆ ಈಗ ಜ್ಞಾನೋದಯ ಆಯಿತಾ ಅನ್ನೋದ್ರ ನಡುವೆ ಕಡೆ ಪಕ್ಷ ಈಗಲಾದರೂ ಆಯ್ತಲ್ಲ ಅನ್ನೋದು ಬಹಳ ಮುಖ್ಯವಾದಂಥ ಆಯಾಮ. ಇದರ ಜೊತೆಗೆ ಯಾರನ್ನಾದರೂ ಗುರಿಯಾಗಿಸಿಕೊಂಡು ಪತ್ರವನ್ನು ಬರೆಯಲಾಗಿದೆಯಾ, ಅದು ಕಾಂಗ್ರೆಸ್ ನಾಯಕರೇ ಇಂಥ ಅಕ್ರಮ ಗಣಿಗಾರಿಕೆಯಲ್ಲಿ ಭಾಗಿಯಾಗಿದ್ದರೆ ಆ ಸತ್ಯವನ್ನು ಕೂಡ ಹೊರಗೆ ತರ್ತಾರೆ. ಹೀಗೆ ಹಲವಾರು ಆಯಾಮಗಳನ್ನು ನಾವು ನೋಡಬೇಕಾಗುತ್ತೆ. ಬಟ್ ವೆರಿ ಗುಡ್ ಸ್ಟ್ಯಾಂಡ್, ಅದು ಯಾರೇ ಆಗಿದ್ರೂ ಕೂಡ ಕ್ರಮಕ್ಕೆ ಮುಂದಾಗಬೇಕು ಅನ್ನುವಂಥ ಚಿಂತನೆ ಬಂದಿದೆಯಲ್ಲ, ಅದಕ್ಕೊಂದು ಪತ್ರ ರವಾನೆ ಆಗಿದೆಯಲ್ಲ, ಅದನ್ನು ನಾವು ಸ್ವಾಗತಿಸಲೇಬೇಕು, ಗೌರವಿಸಲೇಬೇಕು. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರ ಆಗಿರುವಂತಹ ರಿಷಿಕ್ ವೇವನ್ಗೌಡ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ರಿಷಿಕ್ ಅವರೇ. BJP ವಕ್ತಾರ ಆಗಿರುವಂತಹ ರತನ್ ಪೂಜಾರಿ ಅವರು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ರತನ್ ಅವರೇ. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ AP ವಕ್ತಾರರಾಗಿರುವಂತಹ ಅನಿಲ್ ಆಚಪೋರ್ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ. ಏನು ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ. ಕುಮಾರ್ ಅವರಿಂದ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡೋದಾದರೆ, ರಾಜ್ಯದ ಸಂಪತ್ತಿನ ಕಾಳಜಿಯಿಂದ, ರಾಜ್ಯದ ಜನತೆಯ ಹಿತದೃಷ್ಟಿಯಿಂದ ಎಚ್ ಕೆ ಪಾಟೀಲ್ ಅವರು ಬರೆದಿರುವಂಥ ಈ ಪತ್ರವನ್ನು ಗೌರವಿಸುತ್ತಾ, ವೈ ನೌ, ಯಾಕೀಗ ಪತ್ರವನ್ನು ಬರೆದ್ರು? ಯಾರನ್ನಾದರೂ ಉದ್ದೇಶ ಇಟ್ಟುಕೊಂಡು ಈ ಪತ್ರವನ್ನು ಬರೆದ್ರ? ಬಹಳ ಒಂದು ಅದ್ಭುತವಾದಂಥ ಒಂದು ಪ್ರತಿಕ್ರಿಯೆ ಮತ್ತು ರಾಷ್ಟ್ರ ಮತ್ತು ರಾಜ್ಯದ ಭೌಗೋಳಿಕ ಸಂಪತ್ತನ್ನು ಲೂಟಿ ಹೊಡೆದಂಥ ಲೂಟಿಕೋರರ ಪರವಾಗಿ ಇದು ವಿರುದ್ಧವಾಗಿ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಳ್ಳಾರಿ ರಿಪಬ್ಲಿಕ್ ಏನಿತ್ತಲ್ಲ, ಅವರು ಕೊಟ್ಟ ಪಂಥಾಹ್ವಾನವನ್ನು ಸ್ವೀಕಾರ ಮಾಡಿ, ಪಂಥಾಹ್ವಾನವನ್ನು ನಿಮಗೆ ತಾಕತ್ತಿದ್ರೆ ಬಳ್ಳಾರಿಗೆ ಎಂಟ್ರಿ ಕೊಡಿ ನೋಡೋಣ ಅಂತ ಹೇಳಿ ಅಳಿಯ, ಮಾವ, ಅಣ್ಣ, ತಮ್ಮ ಎಲ್ಲ ಸೇರಿಕೊಂಡು, ನನಗಿನ್ನೂ ಬಹಳ ನೆನಪಿನಲ್ಲಿದೆ, ಇನ್ನು 100 ತಲೆಮಾರಿಗಾಗುವಷ್ಟು ಭೌಗೋಳಿಕ ಸಂಪತ್ತನ್ನು ಒಬ್ಬ ವ್ಯಕ್ತಿ, ಅವ್ರ ಜೊತೆಗೆ ಅವರಮ್ಮ ಮಹಾಲಕ್ಷ್ಮಿ ಪೂಜೆಗೆ ಆಗಮಿಸುವ ಅಮ್ಮ, ಪಾಪ ಅವ್ರು ಇವತ್ತಿಲ್ಲ, ಅವ್ರ ಬಗ್ಗೆ ನಾನು ಅವ್ರ ಹೆಸರನ್ನೆಲ್ಲ ತಗೊಳ್ಳೋದಿಲ್ಲ. ನಾನು ದೊಡ್ಡ ಪರ್ವತಗಳನ್ನೇ ಕರಗಿಸಿ ಆ ಪರ್ವತದಷ್ಟು ಆಳಕ್ಕೆ, ಪಾತಾಳಕ್ಕೆ ಇಳಿಸಿದಂಥ ಗಣಿಗಾರಿಕೆ ಮಾಡಿದವರು ಈ ದೇಶದಲ್ಲಿ, ಪ್ರಪಂಚದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಇದ್ದರೆ ಅದು ಹೇಗೆ ಮೊನ್ನೆ ಒಂದು ತನಿಖಾ ಸಂಸ್ಥೆ ಕೋರ್ಟ್ ಹೇಳುತ್ತೆ 7 ವರ್ಷ ಜೈಲು ಶಿಕ್ಷೆ ಅನ್ನುತ್ತೆ, ಇರೋ ಬರೋ ಆಸ್ತಿನೆಲ್ಲ ಒಂದು ಕೋರ್ಟ್ ಕಬ್ಜಾ ಮಾಡುತ್ತೆ, ಮತ್ತು ಈ ಹಣದ ತೈಲಿಯನ್ನು ಒಂದು ಪಕ್ಷದ ಈ ಚುನಾವಣಾ ಬಾಂಡ್ ಅಂತಾರಲ್ಲ ಅದಕ್ಕೇನಾದರೂ ಕೊಟ್ಟು ಮತ್ತೆ ಅಲ್ಲಿಂದ ಅವರು ವಾಷಿಂಗ್ ಮಿಷಿನ್ ಒಳಗಡೆ ಹೋಗಿ ಕ್ಲೀನ್ ಆಗಿಬಿಟ್ಟು ಈಚೆ ಬಂದರು. ಈಚೆ ಬಂದಾದಮೇಲೂ ಕೂಡ ಏನೋ ಸಂದಾಯ ಆಗೋದ್ರಲ್ಲಿ ಹೆಚ್ಚು ಕಡಿಮೆ ಆಗಿರ್ಬೋದು, ಮತ್ತೆ ಒಳಕ್ಕೆ ಹಾಕಿದ್ರು.
ಹಾಕ್ಬೇಕು ಅಂತ ಆದೇಶ ಹೊರಡಿಸಿದ್ರು, ಮತ್ತೆ ಹೊರಗಡೆ ಬಿಟ್ಟಿದ್ದಾರೆ. ಅವ್ರು ಮತ್ತೆ ಕ್ಲೈಮ್ ಮಾಡ್ತಿದ್ದಾರೆ, ನಾನು ಆಯ್ಕೆ ಆಗಿರೋನು, ನನಗೆ ಕೊಟ್ಬಿಡಿ ವಾಪಸ್ ನನ್ನ ಸಾಮ್ರಾಜ್ಯನ ಅಂತ. ನೋಡಿ, ಅನೈತಿಕವಾಗಿ ಅನಾಚಾರವಾಗಿ ಸಂಪಾದನೆ ಮಾಡಿದ ಹಣ ಇದೆಯಲ್ಲ, ಅದನ್ನು ತಿರುಪತಿ ದೇವ್ರಿಗೆ ತಗೊಂಡೋಗಿ ವಜ್ರ ಖಚಿತ ಕಿರೀಟ. ನೀನು ನಾಚಿಕೆ ಬರೋದಿಲ್ವಪ್ಪ? ನೀನು ಯಾವ ಥರ ಮಕ್ಕ ಎತ್ಕೊಂಡು ಓಡಾಡ್ತೀಯ? ಅಲ್ಲ, ನೀವು ಕಾನೂನಿನ ನಾನು ಹೇಳ್ತಾ ಇದ್ದೀನಿ, ಒಂದು ನಿಮಿಷ ಆದೇಶಗಳನ್ನು ಪ್ರಶ್ನೆ ಮಾಡ್ತಾ ಇದ್ದೀರಿ, ಅಮ್ಮ, ನ್ಯಾಯಾಲಯದ ಆದೇಶಗಳನ್ನ. ಮೇಡಮ್ ಒಂದು ನಿಮಿಷ. ನೀವು ಇಡೀ ಬಳ್ಳಾರಿ ಜಿಲ್ಲೆಗೆ ಅಸ್ತಮಾ ರೋಗ ಯಾರು ತಂದು ಕೊಟ್ಟಿದ್ರೆ ಆ ಒಬ್ಬ ವ್ಯಕ್ತಿನೇ ತಂದು ಕೊಟ್ಟಿದ್ದು. ಇಡೀ ಬಳ್ಳಾರಿ ಜನ ಇವತ್ತು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಆ ಮಟ್ಟಕ್ಕೆ ಇಡೀ ಬಳ್ಳಾರಿ ಜಿಲ್ಲೆಯನ್ನ ಹಾಳು ಮಾಡಿದಂಥವ್ರೊಬ್ರು ಕಣ್ಣಿಗೆ ರಾಚ್ತಾ ಇದ್ದಂತ ದೃಶ್ಯಗಳು ಪ್ರತಿ ದಿನ, ಪ್ರತಿ ಗಂಟೆ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡು ಲಾರಿಗಳು ಇರುವೆ ಸಾಲಿನಂತೆ 365 ದಿನ 24 ಗಂಟೆ ಓಡಾಡ್ತಿತ್ತು. ನೀವು ಅಲ್ಲಿ ಚಿತ್ರ ಹಾಕಿದಿರಿ, ಇದು ಕಡಿಮೆ ಅನ್ಸುತ್ತೆ. ಇನ್ನು ದೊಡ್ಡ ಪರ್ವತನ ಅಗದು ಅದ್ರ ಪಾತಾಳಕ್ಕೆ ಅದರಷ್ಟು ಎತ್ತರದ್ದು, ಪಾತಾಳಕ್ಕೆ ಅದರಷ್ಟು ವಿಸ್ತೀರ್ಣ, ಅದರಷ್ಟು ಅಗಲ, ಅದರಷ್ಟು ಆಳ ಎಲ್ಲ ಇದನ್ನು ಇಳಿಸಿದಂಥ ವ್ಯಕ್ತಿ. ಮೇಡಮ್, ನನಗೆ ಗೊತ್ತಿರೋಂಗೆ ಭಾರತ ದೇಶದ ಗಡಿ ಮತ್ತೆ ಅದೇನೋ ಏನಂತೀವಿ ಇದು ರಾಜ್ಯಗಳ ನಡುವೆ ಇರುತ್ತಲ್ಲ ಗಡಿ, ಆ ಗಡಿಯನ್ನ ಸರ್ವೆ ಇಲಾಖೆಯವರು ಬದಲಾಯಿಸೋದಕ್ಕೆ ಒಂದು 1000 ದಿನ ಅಲ್ಲ, ಒಂದು 10,000 ದಿನ ಯೋಚನೆ ಮಾಡ್ತಾರೆ. ಹೆಂಗಪ್ಪ ಇದನ್ನು ಮುಟ್ಟೋದು, ನಮ್ಮ ರಾಜ್ಯಕ್ಕೂ ಪಕ್ಕದ ರಾಜ್ಯಕ್ಕೂ ಎಲ್ಲಿ ಸಂಘರ್ಷ ಆಗ್ಬಿಡುತ್ತೋ, ಭಾರತ ಒಕ್ಕೂಟ ವ್ಯವಸ್ಥೆಯಲ್ಲಿ ಏನು ತೊಂದರೆ ಆಗ್ಬಿಡುತ್ತೋ ಅಂತ. ಒಂದು ದೇವಸ್ಥಾನವನ್ನೇ ಕೆಡವಿ ರಾಜ್ಯಗಳ ನಡುವೆ ಇರುವಂತ ಗಡಿಯನ್ನೇ ಬದಲಾಯಿಸಿದಂತ ಭೂಪ ಏನ್ ರಾಜಾರಾಶವಾಗಿ 5,000 ಕೋಟಿಗಿಂತ ಹೆಚ್ಚು ಖರ್ಚು ಮಾಡಿ ಮದುವೆ ಏನ್ ಮಾಡ್ತಾರೆ ಪಾಪ. ಯಾವ ಲೆಕ್ಕ ಅದು? ಏನು ಇದು ಎಂಥದ್ದು ಕೋವಿಡ್ ಸಂದರ್ಭದಲ್ಲಿ ಅಯ್ಯಪ್ಪ ಅವರು ಇದು ವಿಜೃಂಭಣೆ ವೈಭವ ಇಲ್ಲೆಲ್ಲ ಇಲ್ಲಿಗಟ್ಟೆ ಕಾಲ್ ತನಕ ನೇತಾಕೊಂಡ್ಬಿಟ್ಟಿದ್ರು, ತಲೆಯಿಂದ ಕಾಲ್ ತನಕ. ಅಯ್ಯಪ್ಪ ಹೆಂಗಪ್ಪ ಇದೆಲ್ಲ ಅಂತ ಅನ್ಕೊಂಡ್ವಿ. ಇಲ್ಲಿ ಅದೆಲ್ಲ ನಾನು ಆಮೇಲೆ ಮಾತಾಡ್ತೇನೆ ಅದೇನೇನು ಅಂತ. ಎಚ್ ಕೆ ಪಾಟೀಲ್ರು ಹಿರಿಯ ಗಾಂಧಿವಾದಿಗಳು, ಅವ್ರ ಮನೆತನವೇ ಈ ದೇಶದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಇದ್ದಂಥ ಮನೆತನ. ನಿಜವಾಗ್ಲೂ ಅವರನ್ನು ಮೆಚ್ಕೋಬೇಕಾಗುತ್ತೆ ಕರ್ನಾಟಕ ರಾಜ್ಯ. ಅವರೇ ಹೇಳಿದ್ರು, ಕರ್ನಾಟಕದಲ್ಲಿ 13ರಿಂದ 18ರವರೆಗೂ ಇದ್ದಂಥ ಸರ್ಕಾರ ಸಂದರ್ಭದಲ್ಲಿ ಒಂದು ಉಪಸಮಿತಿ ರಚನೆ ಮಾಡಿ ಗಣಿಗಾರಿಕೆಯ ಈಗ ಕಣ್ಣಿಗೆ ರಾಚುವಂತೆ ಏನು ಇದಿತ್ತು ಅದು ಅಲ್ಲದೆ ಕೂಡ ಏನೇನಾಗಿತ್ತು ಅನ್ನೋ ವರದಿ ಕೊಟ್ಟಿದ್ವಿ. ಆ ವರದಿ ಆಧಾರ ಮೇಲೆ ಬೇರೆ ಬೇರೆ ಕೋರ್ಟ್ಗಳಲ್ಲಿ, ತನಿಖಾ ಸಂಸ್ಥೆಗಳಲ್ಲಿ ತನಿಖೆ ನಡೀತಾ ಇತ್ತು. SITಲಿತ್ತು, CBIಲಿತ್ತು, ಬೇರೆ ಸಂಸ್ಥೆಗಳಲ್ಲಿ. ಸಂತೋಷ್ ಹೆಗಡೆ ಅವರು ಕೊಟ್ಟಂಥ ಲೋಕಾಯುಕ್ತ ವರದಿಯಲ್ಲಿ ಎಲ್ಲ ಇತ್ತು. ಅದನ್ನು ತಾರ್ಕಿಕ ಅಂತ್ಯ ಮುಟ್ಟಿಸಬೇಕು. ಕರ್ನಾಟಕದ ರಾಜಸ್ವವನ್ನ ಲೂಟಿ ಹೊಡೆದಿದ್ದಾರೆ. 1.40 ಲಕ್ಷ ಕೋಟಿಗಳು ಅದನ್ನ ಸರ್ಕಾರದ ಬೊಕ್ಕಸಕ್ಕೆ ಬರೆಸಬೇಕು. ಮತ್ತೆ ಇವರುಗಳು ರಾಜಾರೋಷವಾಗಿ ವೀರಾವೇಶದಿಂದ ಅಯ್ಯೋಯ್ಯೋ ಏನು ಮೆರವಣಿಗೆ ಮಾಡ್ಕೊಂಡು ಓಡಾಡ್ತಿದ್ದಾರೆ. ಅವ್ರನ್ನ ಮಟ್ಟ ಹಾಕ್ಲೇಬೇಕಾಗಿದೆ. ದೇಶದ ಭೌಗೋಳಿಕ ಸಂಪತ್ತನ್ನ ಲೂಟಿ ಹೊಡೆದವ್ರನ್ನ ಈಚೆ ಅಷ್ಟು ಸುಲಭವಾಗಿ ಬಿಡೋದಕ್ಕೆ ಸಾಧ್ಯ ಇವರೇ ಅಂತ ಅಲ್ಲ ನಾನು ಹೇಳ್ತಾ ಇರೋದು. ಅದ್ಯಾರಾಗಿರ್ಲಿ, ನಮ್ಮ ಮುಂದಿನ 100 ಪೀಳಿಗೆಗಳಿಗೆ ಉಪಯೋಗಕ್ಕೆ ಬರುವಂತ ಭೌಗೋಳಿಕ ಸಂಪತ್ತನ್ನ ಲೂಟಿ ಮಾಡೋ ಯಾವುದೇ ನಾಯಕರಾಗಿರ್ಲಿ, ನನ್ನ ಕಡೆ ಇರ್ಲಿ, ಇವ್ರ ಕಡೆ ಇರ್ಲಿ, ಅವ್ರ ಕಡೆ ಇರ್ಲಿ, ಅವ್ರ ಕಡೆ ಇರ್ಲಿ, ಅವ್ರನ್ನ ಬಗ್ಗು ಬಡಿಯೋರ್ಗೂ ವಿಶ್ರಮಿಸಬಾರ್ದು. ಇದು ಒಳ್ಳೆ ನಿರ್ಣಯ ತೆಗೆದುಕೊಂಡು ಆಮೇಲೆ ನಾನು ಒಂದೊಂದು ಏನು ಗಣಿ ಸಮರ CM ವರ್ಸಸ್ HKP ಅಂತ ಹಾಕಿದ್ರೆ ಅದ್ಯಾಕೋ ನನ್ಗೆ ಹಂಗ ಅನಿಸ್ತಾ, ಅದು ಸರಿ ಇಲ್ಲ ಅನಿಸ್ತಾ ಇದೆ. ಯಾಕೆ ಅಂದ್ರೆ ಸಮರ ಮಾಡ್ಬೇಕಾಗಿಲ್ಲ. ಅವರು ಮುಖ್ಯಮಂತ್ರಿಗಳೇ ಆ ವಿಚಾರ, ಅವರೇ ಮಂತ್ರಿಗಳಾಗಿರೋದ್ರಿಂದ ಅವ್ರಿಗೆ ಗೊತ್ತಿದೆ ಯಾವಾಗ ಎಡೆಮೆರಿ ಕಟ್ಟಬೇಕು ಅಂತ. ಈ ಪತ್ರ ಕೂಡ ಅವ್ರಿಗೆ ಉಪಯೋಗ ಆಗುತ್ತೆ. ಯಾವಾಗ ಅನ್ನೋ ಪದದ ಬಗ್ಗೆನೇ ರತನ್ ಅವರೇ ನನಗೆ ಆಕ್ಷೇಪ ಇರುವಂಥದ್ದು. ನೋಡಿ, ಈಗ ಯಾರನ್ನಾದ್ರೂ ಗುರಿಯಾಗಿಸಿಕೊಂಡು ಈ ಪತ್ರವನ್ನ ಬರೆಯಲಾಯ್ತಾ ಅಂತ ನಾನು ಕುಮಾರ್ ಅವ್ರಿಗೆ ಕೇಳಿದೆ. ಅದಕ್ಕೆ ಎಚ್ ಕೆ ಪಾಟೀಲ್ ಅವರು ಅಂತಹ ಯಾವುದೇ ಉತ್ತರವನ್ನು ಕೊಟ್ಟಿಲ್ಲ ಅಂದರೂ ಜನಾರ್ದನ ರೆಡ್ಡಿ ಅವರನ್ನೇ ಗುರಿಯಾಗಿಸಿಕೊಂಡು ಅನ್ನೋದು ವಕ್ತಾರರ ಕಡೆಯಿಂದ ಬಂದಂತಹ ಉತ್ತರ. 98% ಹಾಗೆ ಇದ್ದಾವೆ ಪ್ರಕರಣಗಳು ಅಂತ, ತಾರ್ಕಿಕ ಅಂತ್ಯಕ್ಕೆ ಹೋಗಿಲ್ಲ. ಅದನ್ನೆಲ್ಲ ಅಧಿಕಾರ ಸಿಕ್ತಾಗ ಒಂದು ಅಂತ್ಯಕ್ಕೆ ತಗೊಂಡು ಹೋಗುವಂಥ ಜವಾಬ್ದಾರಿ ಆಡಳಿತ ಸರ್ಕಾರಕ್ಕಿರುತ್ತೆ. 2 ವರ್ಷ ಆದಮೇಲೆ ಜ್ಞಾನೋದಯ ಆಗೋಗಿದೆಯಲ್ಲ ಇವರಿಗೆ ಅಂತ. ನಾನು ಮಾತಾಡುವಾಗ ಯಾರು ಮಧ್ಯ ಮಾತಾಡಬಾರ್ದು ದಯವಿಟ್ಟು, ಯಾಕಂದ್ರೆ ನಾವು ಯಾರನ್ನು ಡಿಸ್ಟರ್ಬ್ ಮಾಡಿಲ್ಲ. ಒಂದು ರಿಕ್ವೆಸ್ಟು, ನೀವು ಕಾಂಗ್ರೆಸ್ ವಕ್ತಾರರಿಗೆ ಏನೇನು ಪ್ರಶ್ನೆ ಕೇಳಿದ್ರಿ,
ನಿಮ್ಮ ಪ್ರಶ್ನೆಗೆ ಉತ್ತರ ಬಿಟ್ಟು ಬೇರೆ ಎಲ್ಲ ಮಾತಾಡಿದ್ದಾರೆ ಅವರು. ಒಂದು ಸ್ಪಷ್ಟ ಇದೆ, ಎಚ್ ಕೆ ಪಾಟೀಲ್ ಅವರು ಒಂದು 7 ಪೇಜಿನ ಒಂದು ಪತ್ರವನ್ನು ಬರೆದಿದ್ದಾರೆ. ಬಹುಶಃ ಕಾಂಗ್ರೆಸ್ ಇದು ವಕ್ತಾರರಿಗೆ ಸಿಕ್ಕಿರ್ಬೋದು ಅಂತ ಅನಿಸುತ್ತೆ. ಆಯಿತಾ, ಅವರು ಸ್ಪಷ್ಟವಾಗಿ ಬರೆದಿದ್ದಾರೆ, ಸ್ವಾಮಿ ನೀವು ನನಗೆ ಒಂದು ಇದನ್ನು ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ, ಅದರಲ್ಲಿ ನಾನು ಕೂಡ ನಿಮಗೆ ಒಂದು SIT ರಚಿಸಿ ಅಂತ ಹೇಳಿದ್ದೀನಿ. ನೀವು SITಯನ್ನು ರಚಿಸಿದ್ದೀರಿ, ಆದರೆ ಅದರಲ್ಲಿ 7% ತನಿಖೆ ಆಗಿದೆ, ಅದರಲ್ಲಿ ಕನ್ವಿಕ್ಷನ್ಗೆ ಹೋಗಿರುವಂಥದ್ದು 2% ಅಷ್ಟೇ. ಅಂದರೆ ಈ SIT ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಯಾರ ಕುಮ್ಮಕ್ಕಿಂದ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥದ್ದೊಂದು ಪ್ರಶ್ನೆಯನ್ನು ಎತ್ತಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ 2 ವರ್ಷ ಆಯಿತು ಬಂದು, ಬರೇ ಭ್ರಷ್ಟಾಚಾರವನ್ನು ಮಾಡೋದು, ಹಗರಣವನ್ನು ಮಾಡೋದು ಬಿಟ್ಟರೆ ಬೇರೆ ಏನೂ ನಡೀತಿಲ್ಲ ಅನ್ನುವಂಥದ್ದು ಇದರಲ್ಲಿ ಸ್ಪಷ್ಟವಾಗ್ತಿದೆ. ಅದಕ್ಕೆ ಹಲವು ಕಾರಣವನ್ನು ಕೊಡ್ತೀನಿ. 2 ದಿನದ ಹಿಂದೆ BR ಪಾಟೀಲ್ ಅವರು ಒಂದು ಲೆಟರ್, ಇದನ್ನು ಆಡಿಯೋ ಲೀಕ್ ಆಗುತ್ತೆ, ಅದರಲ್ಲಿ ವಸತಿ ಇಲಾಖೆಯಲ್ಲಿ ಎಷ್ಟು ಲಂಚ ನಡೀತಿದೆ ಅನ್ನುವಂಥದ್ರ ಬಗ್ಗೆ ಒಂದು ಸ್ಪಷ್ಟ ಇದನ್ನು ಕೊಡ್ತಾರೆ ಅವರು. ಅನಂತರ ಅದನ್ನು ಒಪ್ಕೊಂತಾರೆ ಅವರು. ಆಯಿತಾ, ಎರಡನೇದಾಗಿ ಕಂದಾಯ ಸಚಿವರು ಒಂದು ಕಂದಾಯ ಇಲಾಖೆಯ ಆಫೀಸ್ಗೆ ಹೋಗ್ತಾರೆ. ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿದ ನಂತರ ಇವರಿಗೆ ಅಧಿಕಾರಿಗಳಿಗೆ ಹೇಳ್ತಾರೆ, ಇಲ್ಲೊಂದು ಬೋರ್ಡ್ ಹಾಕ್ಬಿಡಿ ನೀವು, ಯಾವ್ಯಾವ ಕೆಲಸಕ್ಕೆ ಎಷ್ಟೆಷ್ಟು ಲಂಚ ನಡೀತಿದೆ ಅಂತ ಬೋರ್ಡ್ ಹಾಕ್ಬಿಡಿ ನೀವು ಅಂತ ಹೇಳ್ಕೊಂಡು ಅವರೇ ಹೇಳ್ತಾರೆ. ಆಯಿತಾ, ಅದಾದ ನಂತರ ರಾಯರೆಡ್ಡಿಯವರು ಈ ದೇಶದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ಕರ್ನಾಟಕದಲ್ಲೇ ನಡೀತಿದೆ ಅಂತ ಹೇಳ್ತಾರೆ. ತಿಮ್ಮಾಪುರ ಅವರ ಖಾತೆಯಲ್ಲಿ ಅಲ್ಲೂ ಒಂದು ಹಗರಣ ಇದೆ. ಲೋಕಾಯುಕ್ತ SP ಮತ್ತೆ ಹೆಡ್ ಕಾನ್ಸ್ಟೇಬಲ್ಗಳು ಅಬಕಾರಿ ಸಚಿವರ ಕಾರ್ಯದರ್ಶಿ ಜೊತೆ ಹಣನ ಶೇರ್ ಮಾಡಬೇಕು ಅನ್ನುವಂಥದ್ದು ಒಂದು ನಡೀತಾ ಇದೆ. ಅದರ ಮೇಲೆ ಇವಾಗ ಎಚ್ ಕೆ ಪಾಟೀಲ್ ಅವರು ಒಂದು ಸೀರಿಯಸ್ ಆದ ಒಂದು ಲೆಟರ್ ಅನ್ನ ಬರೀತಾರೆ. ಅದರಲ್ಲಿ ಹಲವಾರು ವಿಷಯಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. 12,899 ಅಕ್ರಮ ಗಣಿಗಾರಿಕೆ ಪ್ರಕರಣಗಳು ವರದಿಯಾಗಿದ್ದವು. ಆಯ್ತಾ, ಇದರಲ್ಲಿ ಸುಮಾರು ಕೇವಲ 2.6% ಮಾತ್ರ ಇತ್ಯರ್ಥ ಆಗಿದೆ. ಆಯ್ತಾ ಅಂತ ಹೇಳ್ತಿದ್ದಾರೆ. ಇವ್ರು ಹೇಳಿದ್ರು, ಪಂಥಾಹ್ವಾನ ಮಾಡಿದ್ರಿ, ನಾವು ಪಾದಯಾತ್ರೆ ಮಾಡಿದ್ದೀವಿ. ಪಾದಯಾತ್ರೆ ಮಾಡಿದ ಹಾಗಾದ್ರೆ ಇವ್ರೇನಾದ್ರು ಪಾದಯಾತ್ರೆ ಮತ್ತೆ ಆನಂತರ ಆವಾಗ ಏನೇನು ಇದು ಆರೋಪಗಳನ್ನು ಮಾಡಿದ್ರಲ್ಲ, ಹಾಗಾದ್ರೆ ಏನಾದ್ರು ಅಧಿಕಾರಕ್ಕೆ ಬರುವಂತ, ಅಧಿಕಾರವನ್ನು ಹಿಡಿಯುವ ಒಂದು ಏಕೈಕ ಗುರಿಯಿಂದಾಗಿ ಇವರು ಪಾದಯಾತ್ರೆ ಮಾಡಿದ್ರಾ? ನನಗೆ ಗೊತ್ತಿಲ್ಲ, ಅವ್ರ ಒಳಗಡೆನೆ ಕಚ್ಚಾಟ ಇದೆಯಲ್ವಾ. ಸೊ ಯಾವ ಬಾಣವನ್ನ ಯಾವ ಮಿನಿಸ್ಟ್ರಿ ಬಿಡ್ತಿದಾರೋ ನಮಗ್ ಗೊತ್ತಿಲ್ಲ, ಅವರೇ ಹೇಳ್ಬೇಕು. ಆಯ್ತಾ, ಆನಂತರ ಇನ್ನೊಂದು ವಿಷಯ ಹೇಳಿದ್ರು, ಇವಾಗ ಇವರೇ ಹೇಳಿದ್ರು, ಎಚ್ ಕೆ ಪಾಟೀಲ್ ಅವ್ರು ಏನ್ ಮಾಡಿದ್ದಾರೆ ಅದನ್ನ ನಾವು ಮೆಚ್ಕೋತೀವಿ ಅಂತ ಹೇಳ್ತಾರೆ. ಹಂಗಾದ್ರೆ ಇವರು CM, ಎಚ್ ಕೆ ಪಾಟೀಲ್ ಅವ್ರು ಬರ್ದಿರೋದು CM ಅವರಿಗೆ. ಆಯ್ತಾ, ನೀವ್ ಆಕ್ಷನ್ ಸರ್, ನೀವು ಕೂಗಾಡಿದ್ರೆ ಇದು ಕೂಗಾಡಿದ್ರೆ ಯಾರು ಇಲ್ಲಿ ಕೇರ್ ಮಾಡಲ್ಲ. ನೋಡಿ, ಅವ್ರ ಹತ್ರ ಮಾತಾಡಲ್ಲ, ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಆಯ್ತಾ, ಎಚ್ ಕೆ ಪಾಟೀಲ್ ಅವ್ರನ್ನ ಮೆಚ್ಕೋಬೇಕು ಅಂತ ಇವ್ರು ಹೇಳಿದ್ರು. ಅಂದ್ರೆ ಎಲ್ಲೋ ಒಂದ್ ಕಡೆ ಇವರು CM ಅವರು ತಪ್ಪು ಮಾಡ್ತಿದ್ದಾರೆ ಅನ್ನೋದನ್ನು ಒಪ್ಕೊಂತಿದ್ದಾರೆ ಅನ್ನೋದು ಸ್ಪಷ್ಟ ಆಗುತ್ತೆ. ಒಳ್ಳೆ ಕಾಂಟೆಕ್ಸ್ಟ್. ನನಗೆ ಇನ್ನೊಂದು, ನಾಟ್ ಆಕ್ಟಿವ್ ಮಿನಿಸ್ಟರ್ಸ್ ಅಂತ ಒಂದಷ್ಟು ಜನ ಲಿಸ್ಟ್ ಆಗ್ತಿದೆ ಅನ್ನುವಂಥ ಇನ್ಫಾರ್ಮೇಶನ್. ಎಚ್ ಕೆ ಪಾಟೀಲ್ ಅವರು ಸ್ವಲ್ಪ ಆಕ್ಟಿವ್ ಆದಂಗೆ ಕಾಣ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳಿ ನಾನು ಕನ್ಕ್ಲೂಡ್ ಮಾಡ್ಬೇಕಂತಿದ್ದಾರೆ. ಏನಂತ ಹೇಳಿದ್ರೆ, ಈ ಸರ್ಕಾರದಲ್ಲಿ ಎಲ್ಲವೂ ಸರಿಯಾಗಿ ನಡೀತಿಲ್ಲ, ಅದರಿಂದಾಗಿ CM DCM ಇವರು ರಾಜೀನಾಮೆ ನೀಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಓಕೆ, ಮಾತಾಡ್ಬೋದಾ ನಾವು? ಫಸ್ಟು ಇವತ್ತು ಎಲ್ಲರಿಗೂ ಹ್ಯಾಪಿ ಯೋಗ ಡೇ. ಅಂದರೆ ಎಲ್ಲರೂ ಶಾಂತಿಯನ್ನು ಕಾಪಾಡಿ ಹೆಲ್ತ್ನ ಮೇಂಟೈನ್ ಮಾಡಿ. ಇನ್ನು ಆ ಯೋಗದೇ ಕಂಟಿನ್ಯೂ ಮಾಡ್ಬಿಟ್ಟು ಮಾತಾಡೋದಾದರೆ, ನಮಗೆ ರಾಜಕಾರಣಿಗಳಿಗೆ ಈ ಆಡಳಿತ ಪಕ್ಷ ಕಾಂಗ್ರೆಸ್ ಅವ್ರು ಬಂದ ಮೇಲಂತೂ ನಾವು ಇನ್ನೂ ಅರ್ಧ ಗಂಟೆ ಜಾಸ್ತಿ ಯೋಗ ಮಾಡಬೇಕು. ಯಾಕೆ ಅಂದರೆ ಇವ್ರು ಮಾಡ್ತಿರೋ ಭ್ರಷ್ಟಾಚಾರ ನೋಡಿಬಿಟ್ಟು ನಾವು ಹೋರಾಟಗಳನ್ನ ದಿನನಿತ್ಯ ಮಾಡ್ತಾ ಇದೀವಲ್ವ, ನಮಗಿನ್ನೂ ಯೋಗ ಮತ್ತೊಂದು ಏನೇನು ಮಾಡಬೇಕು ಅದು ಜಾಸ್ತಿನೇ ಬೇಕಾಗುತ್ತೆ ಅನ್ಕೊಂತೀನಿ ನಮಗೆ ವಿರೋಧ ಪಕ್ಷದಲ್ಲಿ. ಎನಿವೆ, ಲೆಟ್ಸ್ ಕಮ್ ಟು ದ ಪಾಯಿಂಟ್. ಈಗ ನಮ್ಮ ಕಾಂಗ್ರೆಸ್ ಸ್ನೇಹಿತರು ತುಂಬ ಚೆನ್ನಾಗಿ ನಾಟಕ ಆಡ್ತಾಯಿದ್ರು. ಈಗ ನಿಮಗೆ ಈ ಹಳ್ಳಿಗಳ ಕಡೆ ಎಲ್ಲ ಸ್ಕ್ರೀನ್ ಹಾಕಿರ್ತಾರೆ. ಅಲ್ಲಿ ನಿಮ್ಗೆ ಏನಂದರೆ ಸ್ಟ್ಯಾಂಡರ್ಡಾಗಿ ಒಂದು 5 ಸ್ಕ್ರೀನ್ ಹಾಕಿರ್ತಾರೆ. ಆ ಸ್ಕ್ರೀನ್ ಬಿಟ್ಟಾಗ ನಾವು ಅರ್ಥ ಮಾಡ್ಕೋಬೇಕು ಆ ಪರದೆಯಿಂದ ಏನು ನಡೀತಾ ಇದೆ, ಯಾಕೆ ಈ ಸ್ಕ್ರೀನ್ ಬಿಟ್ಟರು, ಈ ಸ್ಕ್ರೀನಿಂದ ಏನು ಅರ್ಥ ಅಂತ ಅಂದ್ಬಿಟ್ಟು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ,
ನಮ್ಮ ಸ್ನೇಹಿತರು ನಿನ್ನೆ ಹೇಳ್ದಂಗೆ BR ಪಾಟೀಲ್ ಅವರೇ ಒಪ್ಕೊಳ್ತಾರೆ ವಸತಿ ಮಿನಿಸ್ಟ್ರಿ ಅಂದರೆ ವಸತಿ ಸಚಿವಾಲಯ ಮಿನಿಸ್ಟ್ರಿಯಲ್ಲಿ ನಿಮಗೆ ಎಷ್ಟು ಭ್ರಷ್ಟಾಚಾರ ಆಗ್ತಾ ಇದೆ. ನಿನ್ನೆ ತಮ್ಮ ಮಾಧ್ಯಮದಲ್ಲೇ ಇದೇ 24 ಗಂಟೆ ಹಿಂದೆ ನಾನು ಅದನ್ನು ಮಾತಾಡಿದಾಗ ಹೇಳಿದ್ದೀನಿ, ಅದು ಅವರದೇ ಆಡಿಯೋ, ಅವರೇ ಒಪ್ಕೊಂಡಿರೋದು ಅಂತ. ಸೊ ನಾನು ಯಾಕೆ ಈ ನಾಟಕದ್ದು ಈ ಸ್ಕ್ರೀನ್ನ ಇಲ್ಲಿ ತರ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕಾಂಗ್ರೆಸ್ ಅವ್ರಿಗೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಯಾವುದಾದ್ರೂ ಅವ್ರ ಮೇಲೆ ಅಲಿಗೇಷನ್ಸ್ ಬಂದಿದ ತಕ್ಷಣ ಒಂದು ಜಾತಿ ರಾಜಕೀಯದ ಒಂದು ಸ್ಕ್ರೀನ್ ಬಿಟ್ಬಿಡ್ತಾರೆ ಮುಂದಕ್ಕೆ. ಕೇಳಿಸ್ಕೊಳ್ರಿ ಒಂದು ನಿಮಿಷ, ಸುಮ್ಮನೆ ಕೇಳಿಸ್ಕೊಳ್ರಿ ರೀ, ನೀವು ಮಾತಾಡ್ಬೇಕಾದ್ರೆ ಮಾತಾಡಿಲ್ಲ, ಕೇಳಿಸ್ಕೊಳ್ರಿ ಸುಮ್ಮನೆ. ಕೇಳಿಸ್ಕೊಳಕ್ ತಾಕತ್ತಿರ್ಬೇಕು, ಕೇಳಿಸ್ಕೊಳಕ್ ತಾಕತ್ತಿರ್ಬೇಕು. ಫಸ್ಟ್ ರಿಯಾಕ್ಷನ್ ಪ್ಲೀಸ್ ಕೇಳಿಸ್ಕೊಳ್ಳಿ ನೋಡಿ. ಆಮೇಲೆ ಇನ್ನೊಂದು ಸ್ಕ್ರೀನ್ ಬಿಡ್ತಾರೆ, ಯಾವುದು ಅಂದ್ರೆ ಮುಸ್ಲಿಂ ಓಲೈಕೆ ಅಂತ ಅಂದ್ಬಿಟ್ಟು. ಅದು ಯಾವುದು ಇಂಪ್ಲಿಮೆಂಟೇಷನ್ ಆಗಲ್ಲ, ಯಾಕೆಂದ್ರೆ ಡೈವರ್ಟ್ ಮಾಡಬೇಕು. ಇದು 2ನೇ ಸ್ಕ್ರೀನು. 3ನೇ ಸ್ಕ್ರೀನ್ ಏನಾಗುತ್ತೆ, ಯಾವುದಾದ್ರೂ ಹಳೇದಿರ್ತದಲ್ಲ, ಈಗ 40% ಅಂತ ಹೇಳಿದ್ದು, ಅಥವಾ ಇನ್ಯಾವುದೋ ಇವರು ಹೇಳ್ಕೊಂಡು ರಾಜಕೀಯ ಮಾಡ್ಕೊಂಡು ಇವರು ಅಧಿಕಾರಕ್ಕೆ ಬಂದ್ರಲ್ವಾ, ಅದ್ರದ್ದು ಒಂದು ಸ್ಕ್ರೀನ್ ಇರ್ತದೆ. ಅದು ಎಲ್ಲಾವುದು ಬಿಟ್ಟು ಟೋಪಿ ಹಾಕೋದೊಂದು ಗ್ಯಾರಂಟಿ ಸ್ಕ್ರೀನ್ ಇರ್ತದೆ. ಈ 4-5 ಸ್ಕ್ರೀನ್ ಆದ ಮೇಲೆ ಇವತ್ತು ಸನ್ಮಾನ್ಯ HK ಪಾಟೀಲ್ ಅವ್ರು ತಗೊಂಡ್ಬಂದ್ರೆ ಇದೊಂದು ಹೊಸ ಸ್ಕ್ರೀನು, ಅಂದ್ರೆ ಸ್ಕ್ರಿಪ್ಟ್ ಅಲ್ಲಿ ಇರಲಿಲ್ಲ, ಇದು ಹೊಸದಾಗಿ ಬಂತು ಸ್ಕ್ರೀನ್ ಅಲ್ಲಿ. ಯಾಕೆ ನಾನು ಇದನ್ನ ಈ ರೀತಿ ಹಾಸ್ಯಾಸ್ಪದವಾಗಿ ಹೇಳ್ತೀನಿ ಅಂತ ಹೇಳಿದ್ರೆ, ಇವರು ಹಿಂಗ್ ಅನ್ಕೊಂಡು ಹೋಗಿದ್ರು ಎಲ್ಗೆ, ಬಳ್ಳಾರಿಗೆ. ಹಿಂಗ್ ಅನ್ಕೊಂಡಿದ್ದು ಆಯ್ತು, ಹಿಂಗ್ ಅನ್ಕೊಂಡಿದ್ದು ಆಯ್ತು. ಅದು ಎಲ್ಲೋಯ್ತು ದಮ್ಮು ತಾಕತ್ತು ಎಲ್ಲ? ಯಾವಾಗ? 2018ರಲ್ಲಿ. 2018ರಲ್ಲಿ ಹಿಂಗ್ ಅನ್ಕೊಂಡು ಹೋದವರು ಈಗ ಯಾವ ವರ್ಷ ಇದು? 2024. 2 ವರ್ಷ ಇವರೇ ಆಡಳಿತ ಪಕ್ಷದಲ್ಲಿದ್ದಾರೆ. ಓಕೆ, ಇದ್ರ ಹಿಂದೆ ಬೇರೆ ಆಡಳಿತ ಪಕ್ಷದಲ್ಲಿ ಇದ್ರು, ಅದರಲ್ಲಿ ಏನೇನೋ ಆಗೋಗ್ಬಿಟ್ಟಿದೆ ಅಂತ ಇವ್ರು ಏನೇ ಎಕ್ಸ್ಪ್ಲನೇಷನ್ ಕೊಟ್ಟರು, ಈ 2 ವರ್ಷದಲ್ಲಿ ನಿಮಗೆ ಟೈಪ್ ಮಾಡಿ ಸನ್ಮಾನ್ಯ CM ಅವ್ರಿಗೆ ಈ ಕೇಸ್ ವಿಚಾರಗಳು ಏನೇನಾಗಿದೆ, ಯಾವುದು ತಾರ್ಕಿಕ ಹಂತಕ್ಕೆ ಬಂದಿದೆ, ಯಾವುದು ಲೀಗಲ್ ಆಕ್ಷನ್ ನಡೀತಾ ಇದೆ, ಯಾರು ಕನ್ವಿಷನ್ ಆಗಿದೆ, ಯಾವ್ಯಾವ ಕೇಸ್ ನಂಬರಲ್ಲಿ ಯಾರ್ಯಾರು ಅಪರಾಧಿಗಳಾಗಿದ್ದಾರೆ, ಅದು ಅಕ್ಯೂಸ್ಡ್ ಆಗಿದ್ದಾರೆ, ಅಥವಾ ಎಷ್ಟೆಷ್ಟು ಲೂಟಿ ಆಗಿದೆ, ಎಲ್ಲೆಲ್ಲಾಗಿದೆ, ಇದಿಷ್ಟನ್ನೂ ಡೀಟೇಲ್ಸ್ ನಿಮಗೆ ಅಂದ್ರೆ ಇನ್ಫಾರ್ಮೇಶನ್ ಇರಲಿಲ್ವಾ? ಅಥವಾ ಒಂದ್ ವೇಳೆ ಇನ್ಫಾರ್ಮೇಶನ್ ಇದ್ರೆ ನೀವು ಪ್ರಿಂಟ್ ಮಾಡಕ್ಕೆ ಪ್ರಿಂಟಿಂಗ್ ಮಿಷಿನ್ ಕೆಟ್ಟೋಗಿತ್ತಾ, ಅಥವಾ ಅದು ಸೂಕ್ತ ಸಮಯ ಬಂದಿರಲಿಲ್ವಾ, ಅಥವಾ ಅದಕ್ಕೆ ಮುಹೂರ್ತ ಇರಲಿಲ್ವಾ? ಯಾವ ಕಾರಣ ಸ್ವಾಮಿ ಹೇಳ್ತಾ ಇರೋದು ನೀವು? ಯಾವ ಕಾರಣ ಹೇಳ್ತಾ ಇರೋಂಥದ್ದು? ಇವತ್ತು ನಮ್ಮ ಸ್ನೇಹಿತರು ಕಾಂಗ್ರೆಸ್ ಅವ್ರು ಬಂದುಬಿಟ್ಟು ಉತ್ತರ ಕೊಡಬೇಕಾಗಿದ್ದು, ಈ ಕೇಸ್ಗಳು ಎಷ್ಟು ಕೇಸ್ಗಳಿದಾವೆ, ಯಾರ್ಯಾರ ಮೇಲೆ ಕೇಸ್ ಇದೆ, ಆ ಕೇಸ್ ನಂಬರ್ಗಳೇನು, ಎಷ್ಟು ಲಕ್ಷ ಕೋಟಿ ಟನ್ ನಿಮಗೆ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ರಿ ಇವರು, ಎಷ್ಟು ಎಕ್ಸ್ಪೋರ್ಟ್ ಆಗ್ತಾ ಇತ್ತು, ಇದರ ಡೀಟೇಲ್ಸ್ ಕೊಡಬೇಕು ಅಂತ ಹೇಳಿದ್ರೆ ಯಾವುದೋ ನಾಟಕ ಡೈಲಾಗ್ಗಳು ಹೇಳ್ಕೊಂಡು ಕೂತ್ಕೊಳ್ತಾ ಇದ್ರಲ್ಲ ಸ್ವಾಮಿ. ನಾವು ಎಕ್ಸ್ಪೆಕ್ಟ್ ಮಾಡುವಂಥದ್ದು ಇವತ್ತು ಸನ್ಮಾನ್ಯ HK ಪಾಟೀಲ್ ಅವ್ರು ಏನು ಈ ಲೆಟರ್ ಬರ್ದಿದಾರಲ್ವಾ, ಅದು ಸುಮ್ಮನೆ ಏನೋ ನಾನು ಲೆಟರ್ ಕಳಿಸ್ದೆ ವಿತೌಟ್ ಸೀಲ್ ಅಂಡ್ ಸಿಗ್ನೇಚರ್, ನೀವು ನೋಡಿದ್ರೆ ತಗೊಂಡು ಬುಟ್ಟಿಗೆ ಎಸೆದ್ರಿ, ಈ ರೀತಿ ಆಗ್ಬಾರ್ದು. ಇದು ನಿಮಗೆ ಲೀಗಲ್ ಅಥೆಂಟಿಫಿಕೇಶನ್ ಆಗಬೇಕು. ಯಾಕೆಂದ್ರೆ ಇಟ್ ಈಸ್ ಎನ್ ಅಫಿಷಿಯಲ್ ಲೆಟರ್. ಇಫ್ ಸೊ ಅದಿತ್ತು ಅಂತ ಹೇಳಿದ್ರೆ ರಾಜ್ಯದ ಜನತೆಗೆ ಉತ್ತರ ಕೊಡಿ, ಬಿಕಾಸ್ ನೌ ಇಟ್ ಈಸ್ ಗೆಟಿಂಗ್ ಇಂಟು ಅ ಲೀಗಲ್ ಇಶ್ಯೂ. ಬಟ್ HK ಪಾಟೀಲ್ ಅವರು ಹೇಳಿದ್ದಾರೆ ಇದು ರಾಜಕೀಯ ಪತ್ರವಲ್ಲ, ರಾಜ್ಯದ ಅದಕ್ಕೆ ನಾನು ಹೇಳಿದೆ ನಿಮಗೆ, ಅದಕ್ಕೆ ನಾನು ಹೇಳಿದೆ ಇದೊಂದು ಪತ್ರ ವಿತೌಟ್ ಸೀಲ್ ಅಂಡ್ ಸಿಗ್ನೇಚರ್. ಏನಾಯ್ತದು? ಮೋಸ್ಟ್ ಪ್ರಾಬಬ್ಲಿ ಅವರೆಲ್ಲೋ ಕಾಫಿ ಟೀ ಕುಡಿದಾದ್ಮೇಲೆ ಕೆಳಗಡೆ ಇಡಕ್ಕೆ ಏನಾದ್ರು ಪೇಪರ್ ಬೇಕಾಗಿತ್ತರ, ಅದಕ್ಕೆ ಪೇಪರ್ ಕಳ್ಸ್ಕೊಂಡಿದ್ದಾರೆ ಇವರು. ಅಷ್ಟು ಹಾಸ್ಯಾಸ್ಪದವಾಗಿ ಮಾಡೋ ತರ ಬರುತ್ತೆ ಇದು ವಿಪರ್ಯಾಸ ಅಂತಾನೆ ಹೇಳ್ಬೋದು. ಓಕೆ, ಮಾತಾಡ್ತೀನಿ. ಹಿರಿಯ ಪತ್ರಕರ್ತರಾಗಿರುವಂತಹ ಹನುಮೇಶ್ ಯಾವಗಲ್ ಅವರು ಝೂಮ್ ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಹನುಮೇಶ್ ಅವ್ರಿಗೆ. ರೈಟ್, ಮಾತಾಡ್ತೀನಿ ಸರ್, ಹಾಗೆ ಸಂಪರ್ಕದಲ್ಲಿರಿ. ಅನಿಲ್ ಅವರೇ, ನೀವಾದರೂ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಕಳೆದ 2 ವರ್ಷಗಳ ಆಡಳಿತದಲ್ಲಿ ಈಗ HK ಪಾಟೀಲ್ ಅವರು ಈಗ ಬರೆದಿದ್ದಾರೆ ಅಂದರೆ ಈಗ ಜ್ಞಾನೋದಯ ಆಗಿದೆ ಅನ್ಕೋಬೇಕಾ? ವೈ ನಾವು ಅನ್ನೋ ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ. ಆ್ಯಂಡ್ ಯಾರನ್ನಾದರೂ ಗುರಿಯಾಗಿಸ್ಕೊಂಡು ಈ ಪತ್ರವನ್ನು ಬರೆದಿದ್ದಾರೆ? ನಾಟ್ ಸೊ ಆ್ಯಕ್ಟಿವ್ ಮಿನಿಸ್ಟರ್ಸ್ ಎಲ್ಲ ಆ್ಯಕ್ಟಿವ್ ಆಗೋದಕ್ಕೆ ಏನಾದರೂ ತಮ್ಮದೇ ಆದಂಥ ದಾಳ ಪ್ರಯೋಗವನ್ನು ಮಾಡ್ತಿದ್ದಾರೆ? ಈ 3 ಪ್ರಶ್ನೆಗೆ ನಿಮ್ಮ ಉತ್ತರ. ದೀಪ ಹಾರು ಹೋಗುವಾಗ ಜೋರಾಗಿ ಉರಿಯುತ್ತಂತೆ. ಈಗ ಏನಾಗಿದೆ ಅಂದರೆ, ಸಿದ್ದರಾಮಯ್ಯ ಅವ್ರದ್ದು ಕೊನೆಯ ದಿನಗಳಿದು ರಾಜಕೀಯದಲ್ಲಿ ಮುಖ್ಯಮಂತ್ರಿಯಾಗಿ. ಈಗ ಏನಾಗುತ್ತೆ ಅಂತ, ದೀಪ ಜೋರಾಗಿ ಉರಿಸಿದ್ರೆ ಏನೋ ಜಾಸ್ತಿ ದಿನ ಉಳಿಬೋದು, ಜನಕ್ಕೆ ಬೆಳಕಾಗ್ಬೋದು ಅಂತ ಇದನ್ನ ಇವರೇ ಹೇಳ್ಕೊಂಡ್ರೆ ಪತ್ರ ಬರ್ಕೊಂಡಿರಂಗೆ ಕಾಣುತ್ತೆ ಒಂದು ವಿಷಯ. ಆಮೇಲೆ ಪತ್ರ ಬರೆದವರಿಗೆ ಅಷ್ಟು ಸೌಜನ್ಯತೆನೂ ಇರಲ್ವ, ಇಷ್ಟು ಹೆಸರುಗಳು ಹಾಕಬೇಕು ಅಂತ, ಯಾರ್ಯಾರ್ದಿತ್ತು, ಯಾವ್ಯಾವ ಎಷ್ಟೆಷ್ಟಿತ್ತು. ಮತ್ತು ಇವತ್ತು ನೀವೇನು ತೋರಿಸ್ತಿದ್ರಲ್ಲ, 1,50,000 ಕೋಟಿ 1,000 ಕೋಟಿ ಲಾಸ್ ಆಗಿದೆ ಅಂತೇಳಿ, 1,50,000 ಕೋಟಿ ಕರ್ನಾಟಕದ ಹಣ. ನಾವು ಸಂಪತ್ತು ನಾವು ಇವತ್ತು ಮಾತಾಡ್ತಿರೋದು 30,000 ಕೋಟಿ 5,000 ಕೋಟಿ ಕೇಂದ್ರದಿಂದ ಬರ್ತಿಲ್ಲ ಅಂತ. ಕೇಂದ್ರದಿಂದ ನಾವು ಬರ್ತಿಲ್ಲ ಅಂತ ಹೋಗಿ ನೀವು ಅಲ್ಲಿ ಬೊಬ್ಬೆ ಹೊಡಿಯೋದಕ್ಕಿಂತ ನಮ್ಮ ರಾಜ್ಯ ಸರ್ಕಾರದ ದುಡ್ಡು ಇಷ್ಟು ಲಾಸ್ ಆಗಿದೆಯಲ್ಲ, ದಿಸ್ ಈಸ್ ಎ ಬೇಸ್ ಪ್ರೈಸ್. ಬೇಸ್ ಪ್ರೈಸ್ ಅಂದರೆ ಅಲ್ಲಿ ಲಾಸ್ ಆಗಿರೋದು, ಇದನ್ನು ಮಾರಿರೋದು 10 ಪಟ್ಟಿಗೆ. ಇದು ಸೇಲ್ ಆಗಿರೋದು ಚೀನಕ್ಕೆ ಅವತ್ತು 10 ಪಟ್ಟಿಗೆ ಸೇಲ್ ಆಗಿದೆ. ಅಂದರೆ ಅಲ್ಲಿಗೆ 15,000 ಕೋಟಿಯಷ್ಟು ದುಡ್ಡು ನಮ್ಮ ಸರ್ಕಾರ ದುಡ್ಡು, ನಮ್ಮ ರಾಜ್ಯದ ಆಸ್ತಿ ಹೋಗಿದೆ. ಅದ್ರ ಜೊತೆಲಿ ನೀವು ಇದ್ರಲ್ಲಿ ನೋಡಿರ್ಬೋದು, ಈ ಕೇಸಲ್ಲಿ ಯಾವ್ದಾವ್ದು ಕೇಸ್ಗಳಿದೆ ಗೊತ್ತಾ? ಸಂಡೂರಿನಲ್ಲಿ
ಈಗ ಡಿಪಾರ್ಟ್ಮೆಂಟ್ ಮಾಡಿಟ್ಟಿದ್ದು ಕತ್ಕೊಂಡು ಹೋಗಿರೋದು ಅವೆಲ್ಲ ಕೇಸ್ಗಳಿದೆ ಇದರಲ್ಲಿ. ಅಂದರೆ ಈ ಸೀಸ್ ಮಾಡಿರೋ ಅದಿರುಗಳನ್ನು ಕತ್ಕೊಂಡು ಹೋಗಿರೋ ಕೇಸ್ಗಳಿದೆ ಇದರಲ್ಲಿ. ಆಮೇಲೆ ನಾವು ಇದರಲ್ಲಿ ಒಬ್ಬರಿಲ್ಲ, ನಾವು ಇವತ್ತೇನು ಮಾತಾಡ್ತಾ ಇದೀವಿ ಅಂದರೆ ಜನಾರ್ದನ್ ರೆಡ್ಡಿ ಮಾತ್ರ ಅಂತ. ಜನಾರ್ದನ್ ರೆಡ್ಡಿ ಒಂದು ಮುಖಪುಟ, ಆ ಬುಕ್ ಓಪನ್ ಮಾಡಿದರೆ ಬೇರೆ 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 ರಾಜಕಾರಣಿಗಳ ಹೆಸರುಗಳಿದೆ. ಇವತ್ತು JDS ಅವರು ಇದ್ದಾರೆ, BJP ಅವರು ಇದ್ದಾರೆ, ಕಾಂಗ್ರೆಸ್ ಅವರು ಇದ್ದಾರೆ. ಯಾಕೆ ಈ 7,000 ಕೇಸ್ಗಳನ್ನ ಇವ್ರು ಕೈ ಎತ್ಕೊಂಡಿಲ್ಲ ಅಂದರೆ ಎಲ್ಲರೂ ಕುತ್ತಿಗೆಗೆ ಬರುತ್ತೆ ಅಂತ ಹೇಳಿ ಇವತ್ತು ಯಾಕೆ ಎತ್ಕೊಂತಿದ್ದಾರೆ ಅನ್ನೋದು ಮುಖ್ಯವಾದ ವಿಷಯ. ಇವತ್ತು ಯಾಕೆ ಎತ್ಕೊಂತಿದ್ದಾರೆ ಅಂದರೆ ಉಳಿದಿರೋ ಇನ್ನೊಂದು 6-7 ತಿಂಗಳಿದೆಯಲ್ವಾ, ಇದನ್ನು ಎಕ್ಸ್ಟೆಂಡ್ ಮಾಡೋದಕ್ಕೋಸ್ಕರ ರಾಜಕೀಯ ಕುತಂತ್ರಗಳನ್ನು ಮಾಡೋದ್ರಲ್ಲಿ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿದಾರಲ್ವಾ, ಇವರಷ್ಟು ಚಾಣಕ್ಯ ಅಮಿತ್ ಶಾನೂ ಇಲ್ಲ ಅಂತ ನಾನು ಹೇಳ್ತೀನಿ. ಅಲ್ಲ, ಇಂಥ ದಾಳಗಳನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಒಂದು ಕಡೆ ಅನ್ನೋದೇ ಸತ್ಯ. ಆದರೆ ಅಟ್ ದ ಸೇಮ್ ಟೈಮ್ ಅವರ ಆಪ್ತರು ಅಂತ ಅನ್ನಿಸ್ಕೊಳ್ಳೋರ ಮೇಲೂ ಕೂಡ ಒಂದಷ್ಟು ಇಂಟರ್ನಲ್ ದಾಳಗಳು ಪ್ರಯೋಗ ಆಗ್ತಿದೆ ನೋಡಿ. ಈಗ BR ಪಾಟೀಲ್ ಅವರು ಈಗ ಒಂಥರ ಸಂಚಲನ ಹುಟ್ಟು ಹಾಕ್ತು. ಅನುದಾನದ ವಿಚಾರವಾಗಿ ಹಿಂದೊಂದ್ಸತಿ ಮಾತಾಡಿದ್ರು, ಈಗ ಸರ್ಫರಾಜ್ ಅವ್ರ ಜೊತೆ ಮಾತಾಡಿದ್ದು ಆಡಿಯೋ ಲೀಕ್ ಆಯಿತು. ಇದೊಂಥರ ಸಿದ್ದರಾಮಯ್ಯನವರ ಬಣದವರು ಒಂದು ರೀತಿ ಹಂಗಾಗಿದೆ. ಇವತ್ತೇನಾಗಿದೆ ಅಂದರೆ ಆಗ್ತಾ ಇದೆಯಾ ಅಂತ. ಇವತ್ತು ನೀವು BR ಪಾಟೀಲ್ರವರು ಹೇಳಿರೋದು ಏನಂದರೆ ಕೆಲವರಿಗೆ ಹೋಗ್ತಾ ಇದೆ, ಕೆಲವರಿಗೆ ಹೋಗ್ತಾ ಇಲ್ಲ ಅಂತ. ಇವತ್ತು ನೀವು ಈ ಪ್ರದೀಪ್ ಈಶ್ವರ್ನ ಕೇಳಿ, ನನಗೆ ಎಲ್ಲ ಬಂದಿದೆ ಅಂತ. ಅದೇ ನಿಮ್ಮ ಇನ್ನೊಬ್ರು ಮಂಜುನಾಥ್ ಯಾರವರು, ಕೊತ್ನೂರು ಮಂಜು ಅವ್ರು ಮೊನ್ನೆ ಏನು ಹೇಳಿದರು, ನನ್ನ ಕ್ಷೇತ್ರಕ್ಕೆ ಏನೇನು ಬರಬೇಕು ಅದಕ್ಕಿಂತ ಜಾಸ್ತಿನೇ ಬಂದಿದೆ ಅಂತ ಹೇಳಿದ್ದಾರೆ. ಯಾಕೆ ತಾರತಮ್ಯ? ನೀವು ಮಂಡ್ಯದಲ್ಲಿ ಯಾರವರು DK ಶಿವಕುಮಾರ್ ಅವರ ಭಾರಿ ಆಗ್ತ ಗಣಗರವಿ ಅವ್ರು ಏನು ಹೇಳ್ತಾರೆ, ನಾನು ನನ್ನ ಕ್ಷೇತ್ರದಲ್ಲಿ ಎಲ್ಲರೂ ಹೇಳ್ತಾರೆ ಕೆಲಸಗಳಾಗಿಲ್ಲ ಅಂತ, ಬಂದು ನೋಡಿ ಅಂತ ಹೇಳ್ತಾರೆ. ಅಂದರೆ ಒಂದು ವರ್ಗಕ್ಕೆ ಮಾತ್ರ ಅನುದಾನ ಹೋಗ್ತಿದೆ, ಇನ್ನೊಂದು ವರ್ಗ ಯಾವುದೋ ನೀವು ಬಳ್ಳಾರಿಯಲ್ಲೋ ಉತ್ತರ ಕರ್ನಾಟಕದಲ್ಲಿರೋರ ಹತ್ರ ಮಾತಾಡೋರೇ ಇಲ್ಲ. ಇವತ್ತು ಇದೇನಾಗುತ್ತೆ ಅಂದರೆ ಈ ಒಂದು ವಿಷಯದಿಂದ ಬೀಸ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಅಂತ ಹೇಳ್ತಾರಲ್ವಾ, ಆ ರೀತಿ ಇದು ಯಾರ್ಯಾರ ಮೇಲೆ ಬೀಸುತ್ತಲ್ವಾ ಅವರೆಲ್ಲ ಸೈಲೆಂಟ್ ಆಗ್ತಾರೆ ಈ 4 ವರ್ಷ. ಈಗ ಮುಖ್ಯವಾಗಿ ನಾವು ನೋಡಬೇಕಾಗಿರೋದು ಬದಲಾವಣೆ ಆಗುತ್ತೋ ಇಲ್ವೋ. ಈ ಬದಲಾವಣೆ ಆಗುತ್ತೋ ಇಲ್ವೋ ಅನ್ನೋದನ್ನ ಬೇಗ ಇವರು ಮುಗಿಸ್ಬಿಟ್ರೆ ಮುಂದಕ್ಕೆ ಹೋಗೋದಿಲ್ಲ. ಇವತ್ತೇನಂದ್ರೆ ಜನಕ್ಕೆ ಮಂಗನ್ ಮಾಡಿ ಬದಲಾವಣೆ ಆಗುತ್ತೆ ಅಂತೇಳಿ ಬದಲಾವಣೆ ಆಗೋಕ್ಕಿರೋ ಯಾರಿದಾರಲ್ವ DK ಶಿವಕುಮಾರ್ ಅವ್ರ ಜೊತೆಲಿರೋರಿಗೆಲ್ಲ ನೀವು ಇರೋಲಿರೋ ಸಂಪತ್ನೆಲ್ಲ ಕೊಟ್ಟು ಸಿದ್ದರಾಮಯ್ಯ ಅವ್ರ ಜೊತೆ ಇರೋರಿಗೆ ಏನು ಕೊಡದಲ್ಲೇ ನಮ್ಮವರು CM ಆಗಿ ಉಳ್ಕೊಳ್ಳಿ ಅನ್ನೋ ರೀತಿ ಕಾಣ್ತಾ ಇದೆ ಇವತ್ತು. ಸೊ ನಾನೇನು ಹೇಳ್ತಿದ್ದೀನಿ ಅಂದರೆ ಈ ಗಾಳನ ಕಟ್ಟಿ ಮೀನಿಗೆ ಹಾಕಿರೋದೇ ಸಿದ್ದರಾಮಯ್ಯ ಅವರು ಅಂತ ಹೇಳ್ತಾ ಇದ್ದೀನಿ. ಗಾಟ್ ಇಟ್. ಹನುಮೇಶ್ ಸರ್, ಹಾಗಾದರೆ ನೀವು ಮಾತಾಡಬೇಕು. 2012ರ ಪಾದಯಾತ್ರೆ, 2018 ಒಂದು ಉಪಸಮಿತಿ ರಚನೆ ಆಗುತ್ತೆ. ಅದರಲ್ಲಿರುವಂಥ 100 ಕೇಸು ಅಂತ ಅಂದ್ಕೊಂಡ್ರು ಕೂಡ ಹಾರ್ಡ್ಲಿ ಒಂದು 2-3 ಅಷ್ಟೇ ಒಂದು ಕಾನೂನಿನ ಕುಣಿಕೆಯಲ್ಲಿ ಸಿಕ್ಕಾಕೊಂತವೆ, 98% ಹಾಗೆ ಉಳ್ಕೊಂಡಿದ್ದಾವೆ ಅನ್ನೋದಾದರೆ, ಆ ನಂತರ 2018ರ ನಂತರ 2 ಸಲ ಅಧಿಕಾರವನ್ನು ನಡೆಸಿದ್ದಾರೆ ಕಾಂಗ್ರೆಸ್ನವರು. ಪಾಪ ಈಗ ಜ್ಞಾನೋದಯ ಆಗಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡಿ, ಗಣಿಗಾರಿಕೆ ವಿಷಯದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಅಧಿಕಾರಕ್ಕೆ ಬಂದಾಗ ಒಂದು ರೀತಿಯಲ್ಲಿ ಮಾತನಾಡೋದು, ಅಧಿಕಾರ ಇಲ್ಲದೆ ಇದ್ದಾಗ ಮತ್ತೊಂದು ರೀತಿ ಮಾತನಾಡುವಂತ ಒಂದು ಪರಿಪಾಠವನ್ನ ಬೆಳೆಸ್ಕೊಂಡ್ ಬಂದಿದ್ದಾರೆ. ಇದು ಒಂದು ದೊಡ್ಡ ಸಮಸ್ಯೆ. ಇವತ್ತು ಗಣಿಗಾರಿಕೆ ಏನಿದೆ ಅದನ್ನ ಅತ್ಯಂತ ಕಟ್ಟುನಿಟ್ಟಾಗಿ ಮಾಡಿದ್ರೆ, ಅಲ್ಲಿ ಸೋರಿಕೆ ಅಕ್ರಮ ಅನ್ನುವಂಥದ್ದನ್ನ ನಿಲ್ಲಿಸಿದ್ರೆ, ಇವತ್ತು ರಾಜ್ಯ ಸರ್ಕಾರ ಕೊಡುವಂತ ಎಲ್ಲ ಉಚಿತಗಳನ್ನು ಯಾರಿಗೆ ತೆರಿಗೆ ಹೊರೆಯಿಂದನೇ ಮಾಡಬಹುದು. ಕೇಂದ್ರ ಸರ್ಕಾರಕ್ಕೂ ಕೂಡ ಕೇಳದೇ ಇರುವಂತೆ ಇವರು ಸರ್ಕಾರವನ್ನ ನಡೆಸಬಹುದು. ಇದು ಸಾಮಾನ್ಯ ಜನರಿಗೆ ತೆರಿಗೆ ಹೊರೆಯನ್ನು ಹಾಕೋದು ತಪ್ಪಿಸೋದಕ್ಕೆ ನೀವು ಇಲ್ಲಿ ಎಲ್ಲಾರ ಮೇಲೆ ಸಾಮಾನ್ಯ ಜನರಿಗೆ ಬಡವರ ಮೇಲೆ ತೆರಿಗೆ ಹಾಕೋ ಬದಲಾಗಿ ಈ ಗಣಿಗಾರಿಕೆ ಏನಿದೆಯಲ್ಲ ಇದನ್ನ ಕಟ್ಟುನಿಟ್ಟಾಗಿ ಕಾನೂನಾತ್ಮಕವಾಗಿ ಗಣಿಗಾರಿಕೆಯನ್ನ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ರೆ, ಇಲ್ಲಿ ಅಕ್ರಮ ನಡೀದೇ ಇರೋ ತರ ಮಾಡಿದ್ರೆ ಇವತ್ತು ರಾಜ್ಯಕ್ಕೆ ಸಾಕಷ್ಟು ಆದಾಯ ಬರ್ತಾ ಇತ್ತು. ಇಲ್ಲಿ ನಾವು ಚರ್ಚೆ ಮಾಡ್ಬೇಕಾಗಿರುವಂತ ಪ್ರಮುಖವಾದ ವಿಷಯ, ಇವತ್ತು ರಾಜ್ಯ ಸರ್ಕಾರಕ್ಕೆ ಆಗ್ತಾ ಇರುವಂತ ಸೋರಿಕೆ, ತೆರಿಗೆ ಸೋರಿಕೆ ಗಣಿಗಾರಿಕೆಯಿಂದ ಇದನ್ನ ಯಾರ್ಯಾರೋ ರಾಜಕಾರಣಿಗಳು, ಪ್ರಭಾವಿಗಳು, ಅಧಿಕಾರಶಾಹಿಗಳು ಎಲ್ಲರೂ ಕೂಡ ಇದನ್ನ ಅನುಚಾನವಾಗಿ ಕಾನೂನನ್ನ ಗಾಳಿಗೆ ತೂರಿ ತಮ್ಮ ಪ್ರಭಾವವನ್ನ, ರಾಜಕೀಯ ಪ್ರಭಾವ ಎಲ್ಲ ಪ್ರಭಾವವನ್ನ ಬೆಳೆಸ್ಕೊಂಡು ಈ ಅಕ್ರಮ ಗಣಿಗಾರಿಕೆಯನ್ನ ಮಾಡ್ತಾನೆ ಬಂದಿದ್ದಾರೆ. ಇದರಲ್ಲಿ ಎಲ್ಲಾ ರಾಜಕೀಯ ಪಕ್ಷದವರು, ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಹಿಂದೆ ಇದಕ್ಕೆ YSR ಕೂಡ ಜನಾರ್ದನ್ ರೆಡ್ಡಿ ಅವರಿಗೆ ಬೆಂಬಲ ಇತ್ತು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತ ವಿಷಯ. ಅಲ್ಲಿಂದ ಆಂಧ್ರ, ಕರ್ನಾಟಕದಕ್ಕೂ ವ್ಯಾಪಿಸಿರುವಂತ ಈ ಗಣಿಗಾರಿಕೆ ಏನಿದೆ, ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಬ್ಬಿಣದ ಅದಿರಿಗೆ ಬಹಳಷ್ಟು ಬೇಡಿಕೆ ಇದೆ, ತುಂಬಾ ಬೇಡಿಕೆ ಇದೆ, ತುಂಬಾ ರೇಟ್ ಬಂದಿದೆ. ಸೊ ಇದನ್ನ
ಇವಾಗ ಇವ್ರು ಚರ್ಚೆ ಮಾಡ್ತಾ ಇದಾರೆ, ಇವಾಗ ಅದ್ರ ಮೇಲೆ ಕ್ರಮ ಕೈಗೊಂಡಿಲ್ಲ, ಇಷ್ಟು ಪ್ರಕರಣ ಆಯ್ತು, ಇಷ್ಟು ಕೋಟಿ ಲಾಸ್ ಆಯ್ತು ಅಂತ. ಇದನ್ನ ಕಾಂಗ್ರೆಸ್ ಅವರು ಮಾಡ್ಲಿಲ್ಲ, JDS ನವರು ಮಾಡ್ಲಿಲ್ಲ, BJP ಅವರು ಮಾಡ್ಲಿಲ್ಲ. ಇವೆಲ್ಲಾ ಪ್ರಕರಣಗಳನ್ನ ಕೈಗೆತ್ತಿಕೊಂಡು ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಂಡಿದ್ರೆ ಇದು ಒಂದು ಹಂತಕ್ಕೆ ಬರೋದು. ಇವತ್ತು ಕೂಡ ಕಾಲ ಮಿಂಚಿಲ್ಲ. ಇವತ್ತು ಕೂಡ ಈ ಕಾನೂನುಗಳನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತಂದು ಈ ಗಣಿಗಾರಿಕೆಯನ್ನ ಬಹಳ ಶಿಸ್ತುಬದ್ಧವಾಗಿ ಮತ್ತೆ ಇಲ್ಲಿ ಎಲ್ಲಿ ಪರಿಸರಕ್ಕೆ ಹಾನಿ ಆಗುತ್ತೆ ಅಲ್ಲಿ ಮತ್ತೆ ಪರಿಸರ ನಿರ್ಮಾಣ ಮಾಡ್ಬೇಕನ್ನುವಂತ ಒಂದು ಕಾನೂನಿದೆ. ಪರಿಸರ ಇಲಾಖೆ ಕೂಡ ಅದನ್ನ ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿದೆ, ಅದನ್ನು ಮಾಡ್ತಾ ಇಲ್ಲ. ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಅಲ್ಲೆಲ್ಲ ಇವತ್ತು ರೋಗಗಳು ಹರಡ್ತಾ ಇದೆ ಬಳ್ಳಾರಿ ಜಿಲ್ಲೆಯಲ್ಲಿ ಅಂತ. ಸೊ ಅಲ್ಲೆಲ್ಲ ಮರಗಳನ್ನ ನೆಡಬೇಕು, ಪರಿಸರ ಸಂರಕ್ಷಣೆ ಆಗ್ಬೇಕು, ಮತ್ತೆ ಪರಿಸರ ಪುನರ್ ನಿರ್ಮಾಣ ಆಗ್ಬೇಕು. ಈ ತರದ ಅನೇಕ ಕೆಲಸಗಳನ್ನ ಮಾಡ್ಬೋದಾಗಿತ್ತು. ಇವರು ಕೇವಲ ರಾಜಕೀಯ ಉದ್ದೇಶಕ್ಕಾಗಿ ಈ ಗಣಿಗಾರಿಕೆ ವಿರುದ್ಧ ಪಾದಯಾತ್ರೆ ಮಾಡಿದ್ರು, ತೊಡೆ ತಟ್ಟಿದ್ರು, ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಕೂಗಾಡಿದ್ರು, ಕಿರ್ಚಾಡಿದ್ರು, ಇಲೆಕ್ಷನ್ ನಲ್ಲಿ ಭಾಷಣ ಮಾಡಿದ್ರು. ಅಧಿಕಾರ ಬಂದ ಮೇಲೆ ಅದನ್ನೆಲ್ಲ ಮುಚ್ಚಿ ಹಾಕುವಂತ ವ್ಯವಸ್ಥಿತವಾದಂತ ಒಂದು ರಾಜಕಾರಣ ನಡೀತಾ ಇದೆ. ಇದು ಒಂದು ರೀತಿಯ ಹೊಂದಾಣಿಕೆ ರಾಜಕಾರಣ. ಇದು ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಇದು ಹೆಂಗಂದ್ರೆ ಒಂದು ಪೆಂಡೋರಾ ಬಾಕ್ಸ್ ಓಪನ್ ಮಾಡ್ದಂಗೆ. ಇದನ್ನು ಓಪನ್ ಮಾಡ್ಬಿಟ್ರೆ ಈ ಅಕ್ರಮ ಗಣಿಗಾರಿಕೆಯ ಒಂದು ಹಗರಣಗಳನ್ನ ಓಪನ್ ಮಾಡಿದ್ರೆ ಇದರಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರು ಹೊರಗೆ ಬೀಳ್ತಾರೆ. ಸರ್, ಈಗ ಬಿಜೆಪಿ ಅಂದಾಗ ಬಿಜೆಪಿ ಮೇಲೆ 40% ಅನ್ನುವಂತ ಗಂಭೀರ ಆರೋಪ ಇತ್ತು. ಅಂದ್ರೆ ಅವರು ಅಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ. ಇವಾಗ 40%ಗೂ ಜಾಸ್ತಿ ನಡೀತಾ ಇದೆ ಅನ್ನುವಂಥ ಟಾಕ್ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ. ಇನ್ನು ಗ್ಯಾರಂಟಿ ಯೋಜನೆಗಳು ಅಂದಾಗ ಆರ್ಥಿಕ ವ್ಯವಸ್ಥೆ ಅಲ್ಲೋಲ ಕಲ್ಲೋಲ ಅನ್ನುವಂಥ ಸ್ಥಿತಿಯ ನಡುವೆ ಈ ತೆರಿಗೆ ಹೊರೆಯನ್ನು ತಪ್ಪಿಸೋದಕ್ಕೆ ಅಕ್ರಮ ಗಣಿಗಾರಿಕೆ ಆಗ್ತಿರೋದನ್ನು, ಆ ಅಕ್ರಮವನ್ನು ತಪ್ಪಿಸಿ ಆದಾಯದ ಕ್ರೋಢೀಕರಣ ಮಾಡಿ ರಾಜ್ಯದ ಸಂಪತ್ತನ್ನು ಹೆಚ್ಚಿಸುವಂಥ ದೊಡ್ಡ ಮನಸ್ಸೀಗ HK ಪಾಟೀಲ್ ಅವ್ರಿಗೆ ಬಂದಿದೆ ಅಂತ ಅರ್ಥ ಮಾಡ್ಕೋಬೇಕಾ? ನೋಡಿ, HK ಪಾಟೀಲ್ ಅವರು ಕೊನೆ ಪಕ್ಷ ಈ ವಿಷಯನ ಪ್ರಸ್ತಾಪ ಮಾಡಿದ್ದಾರೆ. ಈಗ ಎಲ್ಲೋ ಮರೆತು ಹೋದಂತ ವಿಷಯ ಇದು. ನಾವು ಅದಕ್ಕಾಗಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಈ ಗಣಿಗಾರಿಕೆ, ಅಕ್ರಮ ಗಣಿಗಾರಿಕೆ ಅನ್ನುವಂತ ವಿಷಯ ಎಲ್ಲೋ ಒಂದ್ ಕಡೆ ಸೈಡ್ ಲೈನ್ ಆಗೋಗಿತ್ತು. ಯಾಕಂದ್ರೆ ಇವತ್ತು ಮಾಧ್ಯಮಗಳಲ್ಲಾಗ್ಲಿ ರಾಜಕೀಯ ವಲಯದಲ್ಲಾಗ್ಲಿ ಎಷ್ಟೋ ಇಂತ ಗಂಭೀರ ವಿಷಯಗಳು ಜನರ ಮನಸ್ಸಿಂದ ದೂರ ಆಗ್ತಾ ಹೋಗ್ಬಿಟ್ಟಿತ್ತು. ಈಗ ಇದು ಮತ್ತೆ ಅವ್ರು ಪತ್ರ ಬರೆಯೋದ್ರ ಮೂಲಕ ನೆನಪಿಸಿದರೆ ಸಿದ್ದರಾಮಯ್ಯನವರು ಇಷ್ಟೆಲ್ಲ ಇವಾಗ ಸಂಪನ್ಮೂಲ ಕ್ರೋಢೀಕರಣದ ಭಾಷಣ ಮಾಡ್ತಾ ಇದಾರಲ್ಲ, ಸಂಪನ್ಮೂಲ ಹಂಚಿಕೆ ಆಗ್ಬೇಕು, ಸಾಮಾಜಿಕ ನ್ಯಾಯ ಸಿಗ್ಬೇಕು, ಬಡವರು ನೆಮ್ಮದಿಯಿಂದ ಬಾಳ್ಬೇಕಂತ ದಯವಿಟ್ಟು ಸಿದ್ದರಾಮಯ್ಯನವರು ದೊಡ್ಡ ಮನಸ್ಸು ಮಾಡಿ ಈ ಅಕ್ರಮ ಗಣಿಗಾರಿಕೆಯ ಪ್ರಕರಣಗಳನ್ನ ಮತ್ತೆ ಕೈಗೆತ್ಕೋಬೇಕು. ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ಕಾಯ್ಬೇಕು. ಮತ್ತೆ ಈಗ ಇವತ್ತಿನಿಂದನೇ ಆ ಅಕ್ರಮ ಗಣಿಗಾರಿಕೆ ನಡೆಸ್ತಾ ಇರುವಂತವ್ರು, ಅದ್ರ ಎಲ್ಲಾ ದೊಡ್ಡ ದೊಡ್ಡ ಹೆಸರುಗಳಿದೆ. ಬಲ್ದೋಟ ಇರ್ಬೋದು, ಲಾಡ್ ಇರ್ಬೋದು, ಇಂತ ದೊಡ್ಡ ದೊಡ್ಡವರು ಕೂಡ ಅಲ್ಲಿ ಗಣಿಗಾರಿಕೆಯನ್ನ ನಡೆಸ್ತಾ ಇದ್ದಾರೆ. ಈ ಎಲ್ಲದಕ್ಕೂ ಕಡಿವಾಣ ಹಾಕಿ ಕಾನೂನುಬದ್ಧವಾಗಿ ನಡೆಸಿ. ನೀವು ಕಾನೂನನ್ನ ಅಲ್ಲಿ ನೋಡಿ, ಹಿಂದೆ ಎಷ್ಟೋ ಅಧಿಕಾರಿಗಳು ಕೂಡ ಅಲ್ಲಿ ರಾಜಕಾರಣಿಗಳು ಹೇಳ್ದಂಗೆ ಕೇಳ್ತಾ ಇದ್ರು. ಒಂದೇ ಒಂದು ಕಾನೂನು ಪಾಲನೆ ಆಗಿಲ್ಲ, ಗಡಿಯನ್ನು ಕೂಡ ಉಲ್ಲಂಘನೆ ಮಾಡಿದ್ದಾರೆ, ಪರಿಸರ ಉಲ್ಲಂಘನೆ, ಪ್ರತಿಯೊಂದು ಉಲ್ಲಂಘನೆ ಮಾಡಿ ಬೇಕಾಬಿಟ್ಟಿ ಹಣ ದೋಚುವಂತ ಒಂದು ಈ ಗಣಿಗಾರಿಕೆ ಇದೆಲ್ಲ, ಇದನ್ನ ತಡೆದು ಇದನ್ನ ಸರಿಯಾಗಿ ಗಣಿಗಾರಿಕೆ ಮಾಡಿ. ಎಲ್ಲಾ ದೇಶಗಳಲ್ಲೂ ಗಣಿಗಾರಿಕೆ ಇದೆ, ಕಲ್ಲಿದ್ದಲು ಗಣಿಗಾರಿಕೆ ಇದೆ, ಚಿನ್ನದ ಗಣಿಗಾರಿಕೆ ಇದೆ, ಅದೇ ರೀತಿ ಅದಿರು ಗಣಿಗಾರಿಕೆ ಇದೆ. ಆದ್ರೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಬೇಕಾಬಿಟ್ಟಿ ಮಾಡಿ ಲಕ್ಷಾಂತರ ಕೋಟಿ, ಸಾವಿರಾರು ಕೋಟಿ ಹಣವನ್ನ ರಾಜಕಾರಣಿಗಳು ಲಪ್ಟಾಯಿಸಿದ್ರು. ಇದಕ್ಕೆ ಎಲ್ಲ ವ್ಯವಸ್ಥೆ, ಇಡೀ ಸರ್ಕಾರಿ ವ್ಯವಸ್ಥೆಯನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ರು. ಬಹುಶಃ ಇದನ್ನ ನಿಲ್ಲಿಸಿದ್ರೆ ಸರ್ಕಾರಕ್ಕೂ ಕೂಡ ದೊಡ್ಡ ಮಟ್ಟದ ಆದಾಯ ಬರುತ್ತೆ, ಜನಸಾಮಾನ್ಯರಿಗೆ ಹಾಕುವಂತ ಹೊರೆ ಏನಿದೆ ಇದು ಕೂಡ ನಿಲ್ಲುತ್ತೆ. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಒಂದು ರಾಜಕೀಯ ಇಚ್ಛಾಶಕ್ತಿಯನ್ನ, ಪೊಲಿಟಿಕಲ್ ವಿಲ್ ಪವರ್ ನ ಪ್ರದರ್ಶನ ಮಾಡಬೇಕು. ಇದನ್ನ ಕಟ್ಟುನಿಟ್ಟಿನ ಜಾರಿಗೆ ತರಬೇಕು. ಮತ್ತು ಇಲ್ಲಿವರೆಗಾಗಿರುವಂತ ಈ ಅಕ್ರಮ ಗಣಿಗಾರಿಕೆಯಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ಅವ್ರ ವಿರುದ್ಧ ನಿರ್ದಾಕ್ಷಿಣ್ಯವಾದಂತ ಕ್ರಮವನ್ನು ಕೈಗೊಳ್ಳಬೇಕು. ಇದಕ್ಕೆ ಈ ಮರು ತನಿಖೆಯನ್ನು ಮಾಡಿ. ಈಗ ಸಂತೋಷ್ ಹೆಗಡೆ ಅವರು ಕೊಟ್ಟಿರುವಂತ ವರದಿ ಇರ್ಬೋದು, ಸಾಕಷ್ಟು ವರದಿಗಳಿದೆ, ಸಾಕಷ್ಟು ಇದ್ರ ಬಗ್ಗೆ ಪ್ರಸ್ತಾಪ ಆಗಿದೆ. ಇದನ್ನೆಲ್ಲವನ್ನ ಕ್ರೋಢೀಕರಿಸಿ ಈ ಅಕ್ರಮ ಗಣಿಗಾರಿಕೆಯಲ್ಲಿ ಭಾಗವಹಿಸುವಂತವ್ರ ಆಸ್ತಿ ಮುಟ್ಟುಗೋಲು ಹಾಕೊಳ್ಳೋದಂತದಿರ್ಬೋದು, ಅವ್ರ ಲೈಸೆನ್ಸ್ ರದ್ದು ಮಾಡುವಂತದ್ದಿರ್ಬೋದು, ಇದೆಲ್ಲವೂ ಆದಾಗ ಮಾತ್ರ ಇದು ಜನಸಾಮಾನ್ಯರಿಗೆ ಆಗುವಂತ ಲಾಭ, ಜನಸಾಮಾನ್ಯರಿಗೆ ಬರುವಂತ ಆದಾಯ ಇದು. ಯಾಕಂದ್ರೆ ಇವರೆಲ್ಲ ಹೊಡಿತಾ ಇರುವಂತ ಲೂಟಿ ಏನಿದೆ ಇದು ಬಡವರು ಇವತ್ತು ಎಲ್ಲೋ ಒಂದ್ ಕಡೆ ಕಡು ಬಡವರು ಇವತ್ತು ಪ್ರಾಮಾಣಿಕವಾಗಿ ತೆರಿಗೆ ಕಟ್ತಾ ಇದ್ದಾರೆ. ಆದ್ರೆ ಶ್ರೀಮಂತರು ಈ ಗಣಿಗಾರಿಕೆ ಹೆಸರಿನಲ್ಲಿ ಅಕ್ರಮ ಮಾಡಿ ಸಾವಿರಾರು ಕೋಟಿ ಹಣವನ್ನ ಲಪ್ಟಾಯಿಸ್ತಾ ಇದ್ದಾರೆ. ಹೀಗಾಗಿ ಇದು ಸಾಮಾನ್ಯ ಜನರಿಗೆ, ಇಡೀ ಕರ್ನಾಟಕದ ಜನರಿಗೆ ಆಗ್ತಾ ಇರುವಂತ ಈ ಅನ್ಯಾಯವನ್ನ ಏನು ಸಾಮಾಜಿಕ ನ್ಯಾಯದ ಹರಿಕಾರ ಅನಿಸ್ಕೊಂಡಿರುವಂತ ಸಿದ್ದರಾಮಯ್ಯನವರು ದಯವಿಟ್ಟು ಇದನ್ನು ತಡಿಬೇಕಂತ ನಾನು ಹೇಳ್ತೀನಿ. ರೈಟ್. ನೋಡಿ, HK ಪಾಟೀಲ್ ಅವರು ಬರೆದಿರುವಂತಹ ಪತ್ರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗೋದಾದ್ರೆ, ಕುಮಾರ್ ಅವರೇ ನೀವು ಹೇಳ್ಬೇಕು. ಯಾಕಂತ ಹೇಳಿದ್ರೆ ಇದನ್ನ ಸೀರಿಯಸ್ ಆಗಿ ತಗೊಂಡ್ರೆ, ನಿಜಕ್ಕೂ ಸೀರಿಯಸ್ ಆಗಿ ತಗೊಂಡ್ರೆ ಕಾಂಗ್ರೆಸ್ನಲ್ಲಿ ಯಾರಾದ್ರೂ ಇನ್ವಾಲ್ವ್ಮೆಂಟ್ ಇದ್ರು ಅವ್ರದ್ದು ಬಂಡವಾಳ ಹೊರಗಡೆ ಬರುತ್ತೆ. ಒಂದು,
ಎರಡನೇದಾಗಿ ಬಹುದೊಡ್ಡ ಆದಾಯ ಅನ್ನೋದು ಸಿಗುತ್ತೆ. ಆ ಸೀರಿಯಸ್ ಆಗಿ ಸಿದ್ದರಾಮಯ್ಯನವರು ತಮ್ಮ ಅವಧಿಯಲ್ಲಿ ತಗೊಂಡು ಒಂದು ಆ್ಯಕ್ಷನ್ ತಗೋತಾರೆ ಅಂತ ಅಂದ್ಕೋಬೋದಾ, ನಂಬಿಕೆ ಇಟ್ಕೋಬೋದಾ? ನಮ್ಮ ಸರ್ಕಾರ ನಮ್ಮ ಕಾನೂನು ಸಚಿವರು ಕೊಟ್ಟಿರುವಂಥ ಪತ್ರದ ಆಧಾರದ ಮೇಲೆ ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಆ ಪತ್ರ ಇಟ್ಟು ಚರ್ಚೆನೂ ಆಗ್ಬೋದು. ಅಫಿಷಿಯಲ್ ಲೆಟರ್ ಸರ್ ಅದು? ನಿಮಿಷ ಇಲ್ಲ ಸರ್, ಯಾರೇ ಪ್ರಜೆ ಬರೆದ್ರು ಕೂಡ ಪ್ರಜೆ ಬರೆಯೋದಕ್ಕೂ ಸಚಿವರು ಬರೆಯೋದಕ್ಕೂ ಡಿಫರೆನ್ಸ್ ಇದೆ ಸರ್. ಕಾನೂನು ಸಚಿವರು ಬರೆಯೋದಕ್ಕೂ ಡಿಫರೆನ್ಸ್ ಇದೆ. ಹಂಗಿದ್ರೆ ಆ ಲೆಟರ್ ಹೆಡ್ ಅಲ್ಲಿ ಕೊಟ್ಟಿದಾರ, ಅಫಿಷಿಯಲ್ ಆಗಿ ಲೆಟರ್ ಕೊಟ್ಟಿದಾರ, ಯಾರಿಗೆ ಅಡ್ರೆಸ್ ಮಾಡಿಕೊಟ್ಟಿದ್ದಾರೆ, ಏನ್ ಅದ್ರಲ್ಲಿ ಉತ್ತರ ಕೇಳಿ ಬಯಸ್ಬಿಟ್ಟು ಕೊಟ್ಟಿದ್ದಾರೆ, ಅದಕ್ಕೆ ನೀವು ಏನು ಅಕ್ನಾಲಜ್ಮೆಂಟ್ ಕೊಟ್ಟಿದ್ದೀರಾ, ಬುಕ್ ಎಂಟ್ರಿ ಆಗಿದೆಯಾ ಸರ್? ದಯಮಾಡಿ ಇದನ್ನ ಆನ್ಸರ್ ಮಾಡಬೇಕು ಸರ್. ಪತ್ರ ಅಫಿಷಿಯಲ್ ಆಗಿ ಕೊಡ್ಬೇಕಾದ್ರೆ ಕೊಟ್ಟಿಲ್ಲ ಅಂದ್ರೆ ಕೊಡ್ತಾರೆ ಅಫಿಷಿಯಲ್ ಆಗಿ, ಅಂದ್ಮೇಲೆ ಕೊಟ್ಟಿಲ್ಲ, ಅಂದ್ಮೇಲೆ ಕೊಟ್ಟಿಲ್ಲ. ಒಪ್ಕೊಳ್ಳಿ, ಕಾಂಗ್ರೆಸ್ ಅವರು ಒಪ್ಕೊಳ್ಳಿ, ಅಫಿಷಿಯಲ್ ಆಗಿ ಲೆಟರ್ ಕೊಟ್ಟಿಲ್ಲ. ನಾನು ನಂದಲ್ಲ ಸಹಿ ಕೇಳಿಸ್ಕೊಳ್ರಿ, ಅಫಿಷಿಯಲ್ ಆಗಿ ಎಚ್ ಕೆ ಪಾಟೀಲ್ ಸಾಹೇಬ್ರು ಪತ್ರ ಕೊಟ್ಟಿಲ್ಲ, ಅಫಿಷಿಯಲ್ ಆಗಿ ಎಚ್ ಕೆ ಪಾಟೀಲ್ ಕೊಟ್ಟಿಲ್ಲ. ಇದು ಅನ್ಅಫಿಷಿಯಲ್ ಲೆಟರ್. ಇದಕ್ಕೆ ಯಾವುದೇ ₹1 ಕಿಮ್ಮತ್ತಿಲ್ಲ. ಇದು ಪಾಯಿಂಟ್ ಸಬ್ಜೆಕ್ಟ್ ಡೈವರ್ಟ್ ಮಾಡ್ಬಿಡಿ. ಯಾವುದೇ ಈ ಪತ್ರಕ್ಕೂ ₹1 ವ್ಯಾಲ್ಯೂ ಇಲ್ಲ ರೀ. ಅವ್ರು ಕೇಳ್ತಿರೋ ಪ್ರಶ್ನೆ ರಾಜ್ಯ ಜನರ ಪ್ರಶ್ನೆ. ಒಂದು ನಿಮಿಷ, ತುಂಬಾ ತೂಕವಾದ ಪ್ರಶ್ನೆಯನ್ನ ಎಚ್ ಕೆ ಪಾಟೀಲ್ ಅವರು ತೆಗೆದುಕೊಂಡಿದ್ದಾರೆ. ಕರ್ನಾಟಕದ ಅದನ್ನೇ ಸ್ವಾಮಿ ನಾವು ಕೇಳ್ತಾ ಇರೋದು, ಅಫಿಷಿಯಲ್ ಲೆಟರ್ ಹೆಡ್ ಅಲ್ಲಿ ಸೀಲು ಸಿಗ್ನೇಚರ್ ಹಾಕ್ಬಿಟ್ಟು ಕೊಟ್ಟಿದಾರ? ದಯಮಾಡಿ ಹೇಳಿ. ಒಂದ್ ಕೆಲಸ, ಕುಮಾರಸ್ವಾಮಿ ಅವ್ರನ್ನ ನಾಳೆ ಕುಮಾರಣ್ಣದ್ದು ಮಾತಾಡಿ ಅಂತ ಬಿಡಿ, ಫಸ್ಟ್ ನಿಮ್ ಕತೆ ಹೇಳ್ರಿ. ನೀವು ನೀವು ಉತ್ತರ ಕೊಡ್ರಿ. ಆಡಳಿತ ಪಕ್ಷದಲ್ಲಿ ಇರೋರು ಏನೋ ಕೇಳಿದ್ರೆ ಏನೋ ಮಾತಾಡ್ತಿರಲ್ರಿ ನೀವು. ಅಲ್ಲ ನಾವ್ ಹೇಳಿದೀವಾ? ಅಲ್ಲಪ್ಪ, ನಾವ್ ಹೇಳಿದೀವಾ? ನಿಮ್ ಎಚ್ ಕೆ ಪಾಟೀಲ್ ಸಾಹೇಬ್ರು ಬಂದು ಮೀಡಿಯಾ ಮುಂದೆ ಹೇಳಿರೋದು, ನಾನ್ ಪತ್ರ ಬರ್ತೀನಿ ಅಂತ ನಾವ್ ಹೇಳ್ಕೊಂಡಿದ್ದೀವಿ. ನೀವ್ ಹೇಳಿರೋದು ನಾವು ಬಂದಿದ್ವಾ ಮೀಡಿಯಾ ಮುಂದೆ ಕೂತ್ಕೊಂಡು ಪತ್ರ ಕೊಟ್ಟಿದ್ರಿ ಅಂತ? ನಂದಿದ್ದು ಇವ್ರದೇ 2 ಪ್ರಶ್ನೆ ನೋಡಿ. ಇದು ಅಫಿಷಿಯಲ್ ಲೆಟರ್, ನಾಟ್ ಅಫಿಷಿಯಲ್? ಸಿದ್ದರಾಮಯ್ಯನವರು ಸೀರಿಯಸ್ ಆಗಿ ತಗೋತಾರ ಇಲ್ವಾ? ಇದ್ರ ಜೊತೆಗೆ ಈಗ ಕುಮಾರಸ್ವಾಮಿ ಅವರು, ವಿಜಯೇಂದ್ರ ಅವರು ಬರೆದ್ರೆ ಸಿದ್ದರಾಮಯ್ಯನವರು ಸೀರಿಯಸ್ ಆಗಿ ತಗೋತಾರೋ ಇಲ್ವೋ ಡೌಟು. ಎಚ್ ಕೆ ಪಾಟೀಲ್ ಅವರೇ ಬರೆದಿದ್ದಾರೆ, ಪಕ್ಷದವರೇ ಬರೆದಿದ್ದಾರೆ, ಸೀರಿಯಸ್ ಆಗಿ ತಗೊಂಡ್ಲಿ ಅಂತ. ತಗೋತಾರೆ, ಖಡಾಖಂಡಿತವಾಗಿ ತೆಗೆದುಕೋತಾರೆ. ರಾಜ್ಯದ ಬೊಕ್ಕಸಕ್ಕೆ ಮತ್ತು ನಮ್ಮ ಪೀಳಿಗೆಗೆ ಆಗಿರುವಂಥ ನಷ್ಟ, ಮುಂದಿನ ಯುವ ಪೀಳಿಗೆಗೆ, ಮುಂದಿನ ಜನಾಂಗಕ್ಕೆ ಸಿಗಬೇಕಾಗಿರೋ ಸವಲತ್ತುಗಳನ್ನು ಏಕಾಏಕಿಯಾಗಿ ದುರಾಕ್ರಮಣದಿಂದ, ದುರಾಚಾರದಿಂದ, ಕಾನೂನುಗಳನ್ನೆಲ್ಲ ಗಾಳಿಗೆ ತೂರಿ ಒಡೆದಿರೋ ಲೂಟಿಯನ್ನ, ಅದೇನು 1,40,1.40 ಲಕ್ಷ ಕೋಟಿ ಏನು ಹೇಳಿದ್ದಾರೆ ನೋಡಿ. ನನ್ನ ದೇಶದ ಕಾನೂನು ಕೂಡ ಇಂಥ ವಿಚಾರಗಳ, ದೇಶದ ಭೌಗೋಳಿಕ ಸಂಪತ್ತು, ಅದು ಯಾವುದೇ ವ್ಯಕ್ತಿ ಆಗಿಲ್ಲ, ಅಧಿಕಾರ ಕೊಟ್ಟಿದ್ರೆ ನೀವು ಏನು ಪ್ರಕರಣ ಮಾಡ್ಕೊಂಡಿದ್ರೆ ಅದನ್ನ ಹೇಳ್ರಿ. ಅರಿಕತೆ ಹೇಳ್ಬೇಡ್ರಿ ನೀವು, ದೇಶದ ಅರಿಕತೆನ ಭಾಷಣ ಹೇಳ್ಬೇಡ್ರಿ ನೀವು. ನೀವು ರಾಜ್ಯದಲ್ಲಿ ನೀವೇನ್ ತಗೊಂಡ್ರಿ ಆಕ್ಷನ್ ಅದನ್ನ ಹೇಳ್ರಿ. ನಿಮ್ಮನ್ನ ಕಸಿರೋದಿಲ್ಲ, ಕೇಳಿಸ್ಕೊಳ್ರಿ. ಆಡಳಿತ ಪಕ್ಷದಲ್ಲಿ ಇರೋರು ನೀವೇನ್ ಆಕ್ಷನ್ ತಗೊಂತೀರಾ, ತಗೊಂಡಿದ್ದೀರಾ ಅಂತ ಕೇಳಿಸ್ಕೊಳಕ್ ನಿಮ್ಗೆ ಕುಂಡ್ರಿಸ್ಕೊಡ್ರೋದಿಲ್ಲ. ಅರಿಕತೆ ಹೇಳಕ್ಕಲ್ಲ, ನಿಮ್ಗೆ ಕುಂಡ್ರಿಸ್ಕೊಡ್ರೋದಿಲ್ಲ. ಕೇಳಿಸ್ಕೊಳ್ರಿ ನೀವು. ಈಗ ಮೈನಿ ಮಿನಿಸ್ಟರ್ ಯಾರ್ರಿ? ಮೈನಿ ಮಿನಿಸ್ಟರ್ ಯಾರ್ರಿ? ಕೇಳಿಸ್ಕೊಳ್ರಿ, ಮೈನಿ ಮಿನಿಸ್ಟರ್ ಯಾರು? ಮೈನಿಂಗ್ ಮಿನಿಸ್ಟರ್ ಕೊಟ್ಟಿದ್ರ ಲೆಟರ್? ಕೇಳಿಸ್ಕೊಳ್ರಿ, ಅದನ್ನ ಹೇಳ್ತಿರೋದು. ಕಾನೂನು ಸಚಿವರು ಮೈನಿಂಗ್ ಮಿನಿಸ್ಟರ್ಗೆ ಲೆಟರ್ ಕೊಟ್ಟವ್ರೇನ್ರಿ? ಲೆಟರ್ ಕೊಟ್ಟವ್ರೇನ್ರಿ ಮೈನಿಂಗ್ ಮಿನಿಸ್ಟರ್ಗೆ? ಮೈನಿಂಗ್ ಮಿನಿಸ್ಟರ್ ಲೆಟರ್ ಕೊಟ್ಟವ್ರ? ಮೈನಿಂಗ್ ಮಿನಿಸ್ಟರ್ ಯಾರು? ಮೈನಿಂಗ್ ಮಿನಿಸ್ಟರ್ ಯಾರು? ಅವ್ರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರಾ? ನನ್ನ ಸೈನ್ ಅಲ್ಲ ಅಂತ ಅಫಿಡವಿಟ್ ಹಾಕಿ ನಿಮ್ಮ ಪ್ರಶ್ನೆ ನೀವು ಉತ್ತರ ಕೊಡ್ರಿ. ನಾನು ಉತ್ತರ ಕೊಟ್ಟೆ ಕೊಡ್ತೀನಿ. ಸುಮ್ಮನೆ ಯಾಕೆ ಡೈವರ್ಟ್ ಮಾಡಿ ಮಾತಾಡ್ತೀರಾ ನೀವು? ಕೇಳಿಸ್ಕೊಳ್ಳಿ, ನೀವು ಕೊಟ್ಟಿರೋಂಥದ್ದು ಅನ್ಅಫಿಷಿಯಲ್ ಲೆಟರ್. ನೀವು ಕೊಟ್ಟಿರೋಂಥದ್ದು ಅನ್ಅಫಿಷಿಯಲ್ ಲೆಟರ್. ಅನ್ಅಫಿಷಿಯಲ್ ಲೆಟರ್ ಅಲ್ಲ. ಎಚ್ ಕೆ ಪಾಟೀಲ್ ಸರ್ ಮೇಡಮ್ ಪ್ರಶ್ನೆಯನ್ನ ಕೇಳಿದ್ದಾರೆ. ಮೇಡಮ್, ಎಚ್ ಕೆ ಪಾಟೀಲ್ ಅವರು ಕೇಳಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಆ ಪತ್ರವನ್ನ, ಈ ಪತ್ರ ಕಳಿಸಿದ್ದೇನೆ ಅಂತ ಕೂಡ ತೋರಿಸಿದ್ದೇನೆ ಅಷ್ಟು. ಆಮೇಲೆ ಮಾಧ್ಯಮದ ಮುಂದೆ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ನಾವು ಕೇಳ್ತಾ ಇರುವಂತದ್ದು, ಅಫಿಷಿಯಲ್ ಆಗಿ ಚೀಫ್ ಸೆಕ್ರೆಟರಿಗೆ ಅಡ್ರೆಸ್ ಮಾಡಿದಾರಾ? ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಅಡ್ರೆಸ್ ಮಾಡಿದಾರಾ? ಚೀಫ್ ಸೆಕ್ರೆಟರಿಗೆ ಅಡ್ರೆಸ್ ಮಾಡಿದಾರಾ? ಚೀಫ್ ಸೆಕ್ರೆಟರಿಗೆ ಅಡ್ರೆಸ್ ಮಾಡಿದಾರಾ? ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಅಡ್ರೆಸ್ ಮಾಡಿದಾರಾ? ಯಾರು ಅಡ್ರೆಸ್ ಮಾಡಿದ್ದಾರೆ? ದೇಶದ ಕಾನೂನು, ನಮ್ಮ ದೇಶದ ಸಂಪತ್ತನ್ನು ಲೂಟಿ ಮಾಡೋ ಯಾವುದೇ ವ್ಯಕ್ತಿಗಳು ಈ ತರ ಪ್ರಕರಣದಲ್ಲಿ ಒಳಗಾಗಿದ್ರೆ ತನಿಖೆಯನ್ನು 6 ವರ್ಷ ನಡೆಸಬಾರದು. ಅದಕ್ಕೊಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸಂಸತ್ತಲ್ಲಿ ಒಂದು ಹೊಸ ಕಾನೂನು ತಂದ್ರಿ, ಗಣಿಗಾರಿಕೆ ಈ ತರ ಲೂಟಿ ಆಗ್ತಿರೋರ್ನ ಬೊಗ್ಗು ಬಡಿಯೋದಕ್ಕೆ ಅಂತ.
SIT ಎಲ್ಲೋತಾಗಾರೆ ಕುಮಾರಸ್ವಾಮಿ ಜೈಲ್ಗೆ ಹೋಗ್ಬಿಡ್ತಾರೆ ಅಂತ ಭಯ ಅಲ್ರಿ, ನಿಮ್ಗೆ. ನಮಗೆ ಯಾವ ಭಯ ಇಲ್ಲ. ನಿಮ್ಮ SIT ಹೇಳಿ ಫಸ್ಟ್. ಅದಕ್ಕೆ ಅಲ್ವಾ ಕೇಂದ್ರ ಮಂತ್ರಿ ಹಾಸ್ಯಾಸ್ಪದವಾಗಿದ್ದೀರಾ ಅಲ್ರಿ. ರಾಜ್ಯದಲ್ಲಿ ರಾಜ್ಯಪಾಲರ ಮನೆಯಲ್ಲಿ ಅಲ್ಲ, ರಾಜ್ಯದಲ್ಲಿ ನಿಮ್ಗೆ ಆಡಳಿತ ಮಾಡೋ ತಾಕತ್ತಿಲ್ಲ ಅಂತಂದ್ರೆ ಎಲ್ಲದಕ್ಕೂ ಕುಮಾರಣ್ಣ ಕೇಂದ್ರ ಸಚಿವರು ಅಂತ ಹೇಳ್ತಿರಲ್ಲ, ಒಪ್ಕೊಳ್ಳಿ. ಇಂಗ್ಲಿಷ್ ಅಲ್ಲಿ ಕೊಡಿ, ಹಿಂದಿ ರತನ್ ಕೊಡಿ ಅಂತ ಯಾಕೆ ಇಟ್ಕೊಂಡವ್ರೆ ರಾಜ್ಯಪಾಲರು? ಜೈಲ್ ಹೊರಟ ಇದ್ದಾರೆ ಕುಮಾರಸ್ವಾಮಿ ಅಂತ. ಒಂದೊಂದೇ ಸಬ್ಜೆಕ್ಟ್ಗಳು, ಒಂದೊಂದೇ ಭ್ರಷ್ಟಾಚಾರದ ಹಗರಣಗಳು ದಿನ ಹೊರಗಡೆ ಬರುತ್ತೆ. ಅವಾಗ ಏನಾದ್ರೂ ಒಂದು ಡೈವರ್ಟ್ ಮಾಡೋದಕ್ಕೆ ಒಂದು ಸಬ್ಜೆಕ್ಟ್ ಏನಾದ್ರು ಕೊಡ್ತಿದಾರಾ ಅಂತ. ಯಾಕಂದ್ರೆ BR ಪಾಟೀಲ್ ಅವರು ಅನುದಾನಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓಪನ್ ಆಗಿ ಹಿಂದೆ ಮಾತಾಡಿದ್ರು. ಈಗ ನೋಡಿ, ಸರಫರಾಜು ಜೊತೆ ವಸತಿ ಇಲಾಖೆದು 15% ಹಣ ಕೊಟ್ಟು ಮನೆಗಳ ಸ್ಯಾಂಕ್ಷನ್ ಅನ್ನೋದು ದೊಡ್ಡ ಸಂಚಲನವನ್ನು ಹುಟ್ಟಾಗ್ತಿದೆ. ಅದನ್ನ ಡೈವರ್ಟ್ ಮಾಡಬೇಕು, ಜನರ ದಿಕ್ಕನ್ನು ತಪ್ಪಿಸ್ಬೇಕು. ಅದಕ್ಕೇನಾದ್ರು ಹಿಂಗೆ ಪತ್ರ ವ್ಯವಹಾರ ಆಗಿದೆಯಾ? ಇರ್ಬೋದು. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಕುರ್ಚಿಗೆ ಯಾವಾಗ ಯಾವಾಗ ಕಂಟಕ ಬರುತ್ತೆ ಆವಾಗೆಲ್ಲ ಅವರು ಒಂದು ಅಸ್ತ್ರವನ್ನ ಎತ್ತುತ್ತಾರೆ, ಜಾತಿ ಗಣತಿ. ಆಯ್ತಾ? ಯಾವಾಗ ತಣ್ಣಗಾಗತ್ತೆ ಮತ್ತೆ ಪುನಃ ಒಳಗಿಟ್ಟು ಬಿಡ್ತಾರೆ. ಆಯ್ತಾ? ಇನ್ನೊಂದ್ಸಲ ಯಾವಾಗ ಅದು ಬರುತ್ತೆ ಪುನಃ ಎತ್ತು ಬಿಡ್ತಾರೆ. ಆಯ್ತಾ? ಮೊನ್ನೆ ನಿಮ್ಗೆ ಗೊತ್ತಾಯ್ತಲ್ಲ, ಬಾಯೋ ಬೇರೋ ಅಂತಾರಲ್ಲ ಹಂಗೆ. ಹೌದೌದು ಸರ್, ನಾನು ಅವೆಲ್ಲ ಹೇಳಿದೆ, ನಾಟಕದ ಕಂಪ್ನಿಲಿ ಸ್ಕ್ರೀನ್ ಬಿಡ್ತೀರಲ್ಲ ಆ ರೀತಿ. ಬೇರೋ ಮೆಹಂಗಾಯಿ ಜಾದಾ ಅವರೇ ಕ್ಯಾ ಅಂತಾರಲ್ಲ ಹಂಗೆ. ಆಯ್ತಾಯ್ತು ಸರ್, ಕಂಟಿನ್ಯೂ. ಭಾರಿ ಖುಷಿ ಅಂದ್ರೆ ಕುಮಾರ್ ಅವರು ಬಹಳ ಇತ್ತೀಚೆಗೆ ಒಂದು ಮೋದಿ ಅವರ ನೀವು ನೆನಪಿಸ್ತಿರೋ ಇಲ್ಲ? ಅಲ್ಲ ಅವ್ರು ಮೋದಿ ಅವರ ಭಾಷಣವನ್ನ ನೋಡಕ್ಕೆ ಕಲ್ತಿದ್ದಾರೆ. ನಾನು ಸರ್ಟಿಫಿಕೇಟ್ ಶೋ ಮಾಡ್ತೀನಿ, ಅವ್ರು ತೋರಿಸ್ತಾರೆ ಕೇಳಿ. ಮೋಸ್ಟ್ಲಿ ಅವರು ಪ್ರಾಕ್ಟೀಸ್ ಮಾಡ್ತಾರೆ ಇದ್ದಾರೆ ಇರಬೇಕು, ಆ ತರ ಭಾಷಣ ಮಾಡ್ಬೇಕು ಅಂತ. ಇಡೀ ಪ್ರಪಂಚ ಪ್ರಧಾನಿಗಳು ಅಲ್ಲ ಅದ್ರಲ್ಲಿ ಏನು ಇದಕ್ಕೊಂದು ಕಾನೂನು ತರ್ತಾರೆ ಕೇಳಿ ಸಂಸದಲ್ಲಿ. ಅಲ್ಲ ಅದ್ರಲ್ಲಿ ತರ ಕೇಳಿ ಕಾನೂನನ್ನ ಮೇಡಮ್, ಅದ್ರಲ್ಲಿ ತಪ್ಪಿಲ್ಲ. ಯಾಕಂದ್ರೆ ಬೇಗ ಶಿಕ್ಷೆ ಕೊಡಕ್ಕಾಗಂಗೆ ಯಾರ್ಯಾರು ಲೂಟಿ ಹೊಡೆದಿದ್ದಾರೆ ಅವ್ರಿಗೆ ವೆರಿ ನೈಸ್, ಆಕ್ಚುಲಿ ವ್ಯಾಲಿಡ್ ಪಾಯಿಂಟ್ ಅದು. ಅದನ್ನ ಮಾಡಕ್ ಹೇಳಿ. ಹೌದು. ಆಯ್ತಾ? ಅದನ್ನ ಹೇಳ್ರಿ. ಆ ತರದನ್ನ ನಮ್ಮ ಪ್ರಧಾನಮಂತ್ರಿಗೆ ಹೇಳ್ಬಿಟ್ಟಿದ್ದಾರೆ, ಮಾಡಿಸ್ತೀವಿ ಸಂಸತ್ತಲ್ಲಿ ಒಂದು ಕಾನೂನು ತರ್ತೀವಿ ಹೊಸದು. ಈ ತರ ಗಣಿಗಾರಿಕೆ ಮೈನಿಂಗ್ ಮಾಡಿ ಲೂಟಿ ಹೊಡೆದಿರೋ ವೆರಿ ಗುಡ್. ನೀವು ಹೇಳಿದೆಲ್ಲ ಅಷ್ಟು ಕರೆಕ್ಟ್ ಆಗಿದೆ. ಅದರಲ್ಲಿ ರಾಜ್ಯ ಸರ್ಕಾರದ ಜವಾಬ್ದಾರಿನ ಸೇರಿಸ್ಬಿಟ್ಟು ಹೇಳ್ಬಿಡಿ. ಕುಮಾರಸ್ವಾಮಿ ಹೆಸರು ನೀವು ಹೇಳಿದ ಅಷ್ಟು ಕರೆಕ್ಟ್ ಆಗಿದೆ. ರಾಜ್ಯ ಸರ್ಕಾರದ ಜವಾಬ್ದಾರಿನ ಸೇರಿಸ್ಬಿಟ್ಟು ಹೇಳಿ. ಕರೆಕ್ಟ್ ಆಗಿದೆ. ಪ್ರತಿಪಕ್ಷವಾಗಿ ನಿಮ್ಮ ಜವಾಬ್ದಾರಿ ದೊಡ್ಡದು ಸರ್. ಪ್ರತಿಪಕ್ಷವಾಗಿ ಇಂಥ ಕಾನೂನು ಬರಬೇಕು ಅಂತ ನಾನು ಹೇಳ್ಬೇಕು. ಈಗ ಕೇಳಿದ್ದೇನೆ, ಬಿಜೆಪಿ ಉಡಾಫೆ ಮಾತನಾಡೋದು ಬೇಡ. ಕೇಂದ್ರದ ಸಚಿವ ಸಂಪುಟ ಅಲ್ಲೇ ವಿರೋಧ ಪಕ್ಷದ ನಾಯಕರು ಯಾರೇ? ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಬರೀರಿ ಪತ್ರ. ಡೆಲ್ಲಿಗೆ ಟ್ರಿಪ್ ಮಾಡ್ಕೊಂಡ್ ಬರಕ್ ಹೋಗ್ತಿರಲ್ಲ ಅಲ್ರಿ, ಡೆಲ್ಲಿಗೆ ಟ್ರಿಪ್ ಹೊಡೆಯಕ್ ಹೋಗ್ತಿರಲ್ಲ. ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಬರೀರಿ ಪತ್ರ, ಬರೀರಿ. ಸನ್ಮಾನ್ಯ ರಾಹುಲ್ ಗಾಂಧಿ ಅವರೇ, ವಿರೋಧ ಪಕ್ಷದಲ್ಲಿ ಕುತ್ಕೊಂಡು ತೂಗುಡಿಸ್ಬೇಡಿ. ಕೇಂದ್ರ ಸರ್ಕಾರದವರಿಗೆ ನೀವು ಇದ್ರ ಮೇಲೆ ಒಂದು ಕಾನೂನು ತಗೊಬನ್ನಿ ಅಂತ ಹೇಳಿ ಹೋಗಿ ಡೆಲ್ಲಿಲಿ ಜಂತರ್ ಮಂತರ್ ಹತ್ರ ಕುತ್ಕೊಳ್ಳಿ. ಆಯ್ತು, ಪ್ಲೀಸ್ ರತನ್ ಅವರೇ ಹೇಳಿ. ಪ್ರಚಾರ ಮಂತ್ರಿಗಳು ಇದ್ರಲ್ಲಿ ಹೇಳಿ ಏನ್ ಪ್ರಯೋಜನ ಅಂತ ಕೂಗಾಡೋದು ಅಲ್ವಾ? ಅದಕ್ಕೋಸ್ಕರ ಕೂಗಾಡಕ್ ನನಗೂ ಬರುತ್ತೆ, ಆದ್ರೆ ಹೇಳಿ ಏನ್ ಪ್ರಯೋಜನ? ಆಯ್ತಾ? ಇವರು ಕಾನೂನು ಇರಿ ಸರ್, ಇರಿ ಸರ್. ಆಯ್ತು ಸರ್ ಮಾತಾಡ್ಬೇಡಿ, ಎಷ್ಟು ಮಾತಾಡ್ಬೇಡಿ. ಆಯ್ತು, ಈಗ ರಾಜ್ಯದ ಬಿಡಪ್ಪ, ಇದಕ್ಕೆಲ್ಲ ಕಾನೂನು ತರಲಿಲ್ಲ. ಮಾತಾಡಿ ಮಾತಾಡೋ ಚಟ ಇದೆಯಲ್ವಾ? ಹೇಳಿ ಸರ್, ರಾಹುಲ್ ಗಾಂಧಿ ಅವ್ರಿಗೆ ಹೇಳಿ ಕೇಂದ್ರದಲ್ಲಿ ತರಕ್ಕೆ. ಅದನ್ನ ಸಾಧಿಸಬಾರ್ದು. ನಿಮ್ ಟರ್ಮ್ ಎಲ್ಲ ವಿರೋಧ ಪಕ್ಷದಲ್ಲಿ ಇದ್ದಾರಲ್ಲ, ಅಲ್ಲಿ ಪ್ರೊಟೆಸ್ಟ್ ಮಾಡಕ್ ಹೇಳಿ. ಆಯ್ತು, ಕೇಳಕ್ ಹೇಳಿ. ಬಿಸಿ ಜೆಡಿಎಸ್ ನಿನ್ನೆ ಕಾಂಗ್ರೆಸ್ ಅವರಿಗೆ ಮಾನ ಮರ್ಯಾದೆ ಇಲ್ಲ. ಅರ್ಥ ಆಗ್ತಿದೆ? ಅಲ್ಲಿ ಡೆಲ್ಲಿಲಿ ಜಂತರ್ ಮಂತರ ಕುತ್ಕೊಂಡು ಕೇಂದ್ರ ಸರ್ಕಾರದವ್ರಿಗೆ ಹೇಳ್ಬಿಟ್ಟು ತರ್ಸಿ ಅಂತ ಹೇಳ್ತಾ ಇರೋದು. ರಾಜಕೀಯ ಆಗಲ್ವೇನ್ರಿ ನಿಮ್ಗೆ? ಒಂದು ಸರ್ಕಾರ ನಡೆಸಕ್ಕೂ ಬರಲ್ಲ. ಅದೇ ರೇ, ನಿಮ್ ಯೋಗ್ಯತೆಗೆ ಆಡಳಿತ ಮಾಡಕ್ಕೂ ಬರಲ್ಲ, ವಿರೋಧ ಪಕ್ಷದಲ್ಲಿ ಕುತ್ಕೊಳ್ಳಕ್ಕೂ ಬರಲ್ಲ ನಿಮ್ಗೆ. ಯಾವ್ದಾದ್ರು ಒಂದು ಕಲ್ಸ್ಕೊಳ್ಳಿ. ವಿರೋಧ ಪಕ್ಷದಲ್ಲಿ ಕುತ್ಕೊಳ್ಳಕ್ಕೂ ಯೋಗ್ಯತೆ ಇಲ್ಲ ನಿಮ್ಗೆ, ಆಡಳಿತ ಮಾಡಕ್ಕೂ ಯೋಗ್ಯತೆ ಇಲ್ಲ ನಿಮ್ಗೆ. ಪ್ರಾಮಾಣಿಕರು ಬೋಲ್ಡ್ ಹಾಕೊಂಡಿರೋ ಕುಮಾರಸ್ವಾಮಿ ದೇವೇಗೌಡರಿಗೆ ಅದು ಆಗ್ಬೇಕಾರು. ಆಯ್ತು, ಈಗ ನೋಡಿ, ಅವ್ರು ಹೇಳಿದ್ದು ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಬಗ್ಗೆ ಧ್ವನಿ ಎತ್ತಿ ಅಂತ ಅವ್ರ ಕಾನೂನು ತನ್ನಿ ಅಂತ ಹೇಳಿಲ್ಲ. ನೀವು ಸೆಂಟೆನ್ಸ್ ನ ಕರೆಕ್ಟ್ ತಲುಪ್ಲಿ ತಡ್ರಿ ದೆಹಲಿ ಯಾರು ಕೇಳ್ತಾರೆ? ಅಲ್ಲಲ್ಲ, ಹಂಗ ಹೇಳ್ಬಾರ್ದು ದೇಶದಲ್ಲಿ ಉಡಾಫೆ ಮಾಡ್ತಿರೋದು ವಿರೋಧ ಪಕ್ಷಗಳನ್ನ ಹಿಂಗ ಹೇಳ್ಬಾರ್ದು ರತನ್ ಅವರೇ. ಪ್ರತಿಯೊಂದು ಪ್ರಜೆ ಕೂಡ ಇಂಪಾರ್ಟೆಂಟ್. ಪ್ರತಿಯೊಂದು ಪ್ರಜೆ ಇಂಪಾರ್ಟೆಂಟ್. ಬಟ್ ಕುಮಾರ್ ಅವರ ವಕ್ತಾರರು ಕಾಂಗ್ರೆಸ್ ಅವರು ಮಾತು ಯಾರು ದೊಡ್ಡವ್ರ ಗಮನಕ್ಕೆ ತರ್ತಾರೆ, ಅವ್ರು ದೊಡ್ಡವ್ರು ಅವ್ರ ಗಮನಕ್ಕೆ ತರ್ತಾರೆ. ನೀವು ಕಾನೂನೇ ತರಲ್ಲ, ನಾವು ಅದೇನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ರೆ ಕೂಗಾಡಿದ್ರೆ ಇವರು ಅದನ್ನು ಕೇಳಲ್ಲ ಅವರು. ಮುಂದಕ್ಕೆ ಹೋಗಿ, ಮುಂದಕ್ಕೆ ಏನ್ ಪ್ರಶ್ನೆ ಕೇಳಿದ್ರೆ ಆಯ್ತು ಆಯ್ತು. ಇವಾಗ ಅಲ್ಲಿ ಬರ್ತೀನಿ. ಇವರು ಉಡಾಫೆ ಅಂತ ಹೇಳಿದ್ರು. ಆಕ್ಚುಲಿ ನಿಜವಾಗಿ ಉಡಾಫೆ ಮಾಡಿರುವಂತದ್ದು ಇವರೇನೆ. ನರೇಂದ್ರ ಮೋದಿ ಅವರ ಸ್ಪೀಚ್ ನ ಒಂದು ಶೈಲಿಯನ್ನ ಅಣಕಿಸಿದ್ದಾರೆ. ನನ್ನ ಪ್ರಕಾರ ಅವರು ಇತ್ತೀಚೆಗೆ ಮೋದಿ ಅವರದ ಸ್ಪೀಚ್ ಅನ್ನ ಜಾಸ್ತಿ ನೋಡ್ತಿದ್ದಾರೆ ಇರ್ಬೇಕು, ಅದನ್ನ ಪ್ರಾಕ್ಟೀಸು ಮಾಡ್ತಿದ್ದಾರೆ ಇರ್ಬೇಕು. ಅದಕ್ಕೊಂದು ಬಹಳ ಸಂತೋಷ ಇದೆ. ಯಾಕಂದ್ರೆ ಇಡೀ ಪ್ರಪಂಚನೇ ಫಿದಾಗಿರುವಾಗ ಕುಮಾರ್ ಅವರು ಭ್ರಮೇಲೂ ಇರಬೇಡಿ. ಇತ್ತೀಚೆಗೆ ಆಗ್ತಿರೋ ಟ್ರೋಲ್ಗಳನ್ನು ಗಮನಿಸ್ತಾ ಇಲ್ಲ. ಟ್ರೋಲ್ ಇವ್ರು ಮಾಡ್ತಾರೆ, ಅವ್ರಿಗೆ ಅದಕ್ಕೆ ಟ್ರೋಲ್ ನೀವು ಹಂಗೆ ಯುವಕರು
ಆಯ್ತಾ ಮೋಸ ಮಾಡೋದು ಅನ್ನೋದನ್ನ ಹೇಳ್ತಾ ಇದೀವಿ ದೇಶದ ಏನ್ ಮೋಸ ಮಾಡಿದಾರೆ ಹೇಳಿ? ಜೈ ಶ್ರೀರಾಮ್ ಜೈ ಪರಶುರಾಮ್ ಅಂತ ನಾಮ ಬೆಳ್ಕೊಂಡು ಓಟ್ ಹಾಕಿದ್ರು 1 ಕೋಟಿ ಉದ್ಯೋಗ ಸೃಷ್ಟಿ ಮಾಡಕ್ ಆಗಿಲ್ವಲ್ರಿ? 11 ವರ್ಷ ಆಯ್ತು 22 ಕೋಟಿ ಉದ್ಯೋಗ ಕೊಟ್ರಿ. ಸಿದ್ದರಾಮಯ್ಯನವರು ಸೀರಿಯಸ್ ಆಗಿ ತಗೋತಾರೆ ಎಚ್ ಕೆ ಪಾಟೀಲ್ ಅವ್ರ ಪತ್ರನ. ಕಾನೂನು ತರ್ತೀರಾ ಹೇಳ್ರಿ? ಅನಿಲ್ ಅವರೇ ಒಂದೇ ನಿಮಿಷ ಇರಿ. ಕೆಲಸ ಸಿದ್ದರಾಮಯ್ಯನವರು ಸೀರಿಯಸ್ ಆಗಿ ತಗೋತಾರೆ ಎಚ್ ಕೆ ಪಾಟೀಲ್ ಅವ್ರ ಪತ್ರನ. ಅವರೆಲ್ಲ ಆಮೇಲೆ ಓಟ್ ಹಾಕಕ್ ಬರಲ್ಲ. ಹಂಗ ಸರ್ ನೋಡಿ, ಒಂದ್ ನಿಮಿಷ ಇದು ನೋಡಿ, ಇವಾಗ ಅವ್ರದ್ದು. ಆಯ್ತು ಗೊತ್ತಿಲ್ಲ ಇವ್ರದ್ದೇನು ಸುಮಾರು 70 ವರ್ಷ ಇವರು ಅಧಿಕಾರದಲ್ಲಿ ಮಾಡಿದ್ರಲ್ಲ, ಆನಂತರ ಇಲ್ಲಿ ಎಲ್ಲಿ ಡೆಲ್ಲಿಯಲ್ಲಿ 2 ಸಲ ವಾಜಪೇಯಿ ಯಾರು ಅಮಲ್ ಮಾಡಿದ್ರ? ಮುಚ್ಕೊಂಡಿರ್ರಿ. ಸಿಂಗ್ ಅಮಲ್ ಮಾಡಿದ್ರ? ನನ್ನ ಹತ್ರ ಕೇಳ್ತಾರೆ. ಏನ್ ಮಾತಾಡ್ತಾರೆ? ಏನ್ ಮಾತಾಡ್ತಾರೆ? ಅಮಲ್ ಮಾಡಿದ್ರ? ಡಿಬೇಟ್ ಆಯ್ತಾ? ಇರಿ ಸರ್. ಈ ತರ ಡಿಬೇಟ್ ಮಾಡಿದ್ರೆ ಕುಮಾರ್ ಅವರೇ ಒಂದು ನಿಮಿಷ ನೀವು ಕೆಲಸ ಮಾಡಿ. ಇದು ಡಿಬೇಟ್ ಕುಮಾರ್ ಅವರು ಮಾತಾಡ್ತಾರೆ, ಉಳಿದವರೆಲ್ಲ ಕೇಳಿ ಅಂತ ಮಾಡಿ. ಕಾಂಗ್ರೆಸ್ ಏನ್ ಪ್ರಶ್ನೆ ನಿಮ್ದು? ಪ್ರಶ್ನೆ ಹೇಳ್ರಿ ನೀವು. ಬಿಜೆಪಿ ಏನು ಕೂಗಾಡ್ತಾ ಇದ್ದೀರಾ? ನಿಮ್ಗೆ ಕೂಗಾಡಕ್ ಬೇರೆಯವ್ರಿಗೆ ಬರಲ್ಲ ಅನ್ಕೊಂಡಿದ್ರ ನೀವು? ಬಿಜೆಪಿ ಸೌಜನ್ಯ ಇಲ್ಲ, ಉತ್ತರ ಡಿಬೇಟ್ ಮಾಡುವಂತ ಒಂದು ಇದೆಲ್ಲ ನಿಮ್ಗೆ. ಇದನ್ನೇ ಹೇಳ್ಕೊಡ್ತಾರೆ ಈಶ್ವರಪ್ಪ ವಾಟ್ಸ್ಆಪ್ ನನಗೆ ಹೇಳ್ತಾರೆ. ಸರ್ ಬಿಟ್ಬಿಡಿ. ವೈ ಯು ಪೀಪಲ್ ಆರ್ ಗೋಯಿಂಗ್ ಲಿಟಲ್ ತುಂಬಾ ಪರ್ಸನಲ್ ಆಗಿ ಹೋಗೋದು ಬೇಡ. ಸ್ಟಾರ್ಟ್ ಮಾಡಿ ಸರ್, ಫಸ್ಟ್ ಸ್ಟಾರ್ಟ್. ನನ್ಗೆ ಒಂದೇ ಪ್ರಶ್ನೆ. ಮಾತಾಡೋಕ್ ಬಿಟ್ರೆ ಏನಾದ್ರು ಹೇಳೋ ತಾನೇ ಮಧ್ಯೆ ಆಯ್ತು ಕೂಗಾಡಿದ್ರೆ ಪ್ಲೀಸ್ ಕುಮಾರ್ ಅವರೇ ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಡಿಸ್ಟರ್ಬ್ ಮಾಡಬೇಡಿ ಸರ್. ಈಗ ನಾನು ಸಿದ್ದರಾಮಯ್ಯನವರು ಎಚ್ ಕೆ ಪಾಟೀಲ್ ಅವ್ರ ಪತ್ರನ ಸೀರಿಯಸ್ ಆಗಿ ತಗೊಂತಾರ, ಆಕ್ಷನ್ ತಗೊಂತಾರ, ರಾಜ್ಯದ ಸಂಪತ್ತನ್ನು ಉಳಿಸ್ಬಿಡ್ತಾರ, ಅವ್ರ ಅವಧಿಲಿ ಅಂತ ದೊಡ್ಡ ಸಾಧನೆ ಆಗೋಗುತ್ತಾ? ನನಗೆ ಗೊತ್ತಿಲ್ಲ. ಅವರಲ್ಲೇ ಯಾವ್ದು ತಲೆಯನ್ನು ಉಳಿಸ್ಕೋಸ್ಕರ ಇದನ್ನ ಬಿಟ್ಟಿರ್ಬೋದೇನೋ ಅಂತ ನನಗೆ ಅನಿಸ್ತಾ ಇದೆ. ಯಾಕ ಪತ್ರ ನೀವು ಸೀರಿಯಸ್ ಆಗಿ ತಗೊಳ್ಳಲ್ಲ? ಅಲ್ಲಲ್ಲ, ಅದಕ್ಕೆ ಸಿದ್ದರಾಮಯ್ಯನವರು ಕುಮ್ಮಕ್ಕು ಇರ್ಬೋದೇನೋ, ನನಗೆ ಗೊತ್ತಿಲ್ಲ. ಆಯ್ತಾ? ಹಾಗೂ ಪತ್ರ ತರ ನೋಡಕ್ ಆಗಲ್ವಾ ನಿಮ್ಗೆ? ಪತ್ರ ತರನೇ ನೋಡ್ತಿದ್ವಿ, ಬಟ್ ಅದರ ಒಳಗಿರೋ ಮರ್ಮ, ನೀವ್ ಅದ್ ಯಾಕೆ ಊಹಿಸ್ತೀರಾ? ಅದರ ಒಳಗಿರೋ ಮರ್ಮ ಯಾರಿಗೂ ಅದು ಬರ್ದವರಿಗೆ ಗೊತ್ತು, ಅದ್ರ ಬರ್ಸದವರಿಗೆ ಗೊತ್ತಿರುತ್ತೆ. ಆಯ್ತಾ? ಒಂದು ಎರಡನೇದಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದು ಏನಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಅವ್ರ ಕುರ್ಚಿ ಕಂಟಕ ಬಂದಾಗೆಲ್ಲ ನಾನು ಆವಾಗಲೇ ಹೇಳಿದೆ, ಜಾತಿ ಗಣತಿಯನ್ನ ಬುಸ್ ಹಾವು ಬಿಡ್ತಾರೆ, ಒಳಗಡೆ ಆನಂತರ ಇಡ್ತಾರೆ, ಮತ್ತೆ ಬುಸ್ ಹಾವನ್ನು ಹೊರಗಡೆ ಬಿಡ್ತಾರೆ, ಆನಂತರ ಒಳಗಡೆ ಇಡ್ತಾರೆ. ಇವಾಗ ಮೊನ್ನೆ ಇದು ಅದು ಹೋಗ್ಬಿಟ್ಟಿದೆ. ಏನಂತ ಹೇಳಿದ್ರೆ, ಯಾವುದು ದೇಶದ ಕಾಂಗ್ರೆಸ್ನ ಮಹಾರಾಜರು ಯಾರು ರಾಹುಲ್ ಗಾಂಧಿ ಅವರು ಹೇಳ್ಬಿಟ್ಟಿದ್ದಾರೆ, ಇಲ್ಲ ಇದನ್ನ ಸ್ಕ್ರಾಪ್ ಮಾಡಿ ಹೊಸ್ತು ಮಾಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಆದ್ರೆ ಇದು ಆರ್ಡರ್ ಆಗಿದೆ, ಇವಾಗ ಹೊಸದ್ ಬೇಕಲ್ಲ, ಅದಕ್ಕೋಸ್ಕರ ಇದನ್ನ ಬಿಟ್ಟಿರ್ಬೋದೇನೋ ಅನ್ನುವಂತ ಒಂದು ಗುಮಾನಿ ನಮ್ಮ ಆಯ್ತಾ? ಅದಾದ ನಂತರ ಇನ್ನೊಂದು ಬಿಲ್ ತಗೊಂಡ್ ಬರ್ಬೇಕು ಅಂತ ಹೇಳಿದ್ರು. ಬಿಲ್ ತಗೊಂಡ್ ಬರ್ಬೇಕಂತ ಹೇಳಿದ್ರೆ ಇದೇ ಸಲಹೆಯನ್ನ ಸಿದ್ದರಾಮಯ್ಯನವರಿಗೂ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡ್ಲಿ, ಅವರು ರಾಹುಲ್ ಗಾಂಧಿ ಅವರಿಗೆ ಕೊಡ್ಲಿ, ಹೇಳಲಿ. ರಾಹುಲ್ ಗಾಂಧಿ ಅವರು ಅಲ್ಲಿ ಮಂಡನೆ ಮಾಡ್ತಿದ್ರೆ ಅದು ದೇಶಕ್ಕೆ ಒಳ್ಳೆಯದು. ಹೌದು, ದೇಶಕ್ಕೆ ಒಳ್ಳೆಯದು. ನರೇಂದ್ರ ಮೋದಿ ಅವರು ಎಲ್ಲಾ ರೀತಿಯಲ್ಲೂ ಅವರು ಒಳ್ಳೆ ಸಜೆಷನ್ ಬಂದಿದ್ರೆ ತಗೊಳ್ತಾರೆ. ನರೇಂದ್ರ ಮೋದಿ ಅವರು ತಗೊಳ್ತಾರೆ. ಓಕೆ ರಿಷಿಕ್ ಅವರೇ, ಇವ್ರಿಗೆ ಹೇಳುವಂತ ತಾಕತ್ ಇರಬೇಕು. ಓಕೆ ನೋಡಿ, ಅಕ್ರಮಗಳಾಗ್ತಿದೆ ಅನ್ನೋದಾದ್ರೆ ಅದನ್ನ ಸೀರಿಯಸ್ ಆಗಿ ಎಚ್ ಕೆ ಪಾಟೀಲ್ ಅವರು ತಗೊಂಡೊಂದು ಪತ್ರ ಬರೀತಾರೆ ಅನ್ನೋದಾದ್ರೆ, ಅಕ್ರಮಗಳು ಹೆಚ್ಚಾಗೋದಕ್ಕೆ ಕಾರಣ ಯಾರು ಅಂತಲೂ ನೋಡಬೇಕಾಗತ್ತೆ. ನಿಮ್ಮಂತ JDS ಮತ್ತು BJP ಅಂತಹ ಸರಿಯಾದ ರೀತಿ ಪ್ರತಿಪಕ್ಷದಲ್ಲಿ ಸ್ಥಾನವನ್ನು ನಿರ್ವಹಿಸದ ಪ್ರತಿಪಕ್ಷಗಳು ಕಾರಣ ಆಗುತ್ತೆ. ನೀವೇನು ಹೋರಾಟ ಮಾಡ್ತೀರಿ 2 ದಿವಸ 2 ಗಂಟೆಗೆ ಮಾಡಿಕೊಂಡ್ರೆ ಅದೆಲ್ಲ ತಾಗೋದಿಲ್ಲ ರಿಷಿಕ್ ಅವರೇ. ಮ್ಯಾಮ್ ನೋಡಿ, ಈಗ SIT ರಚಿಸಿದ್ದಾರೆ, ಕಾನೂನಾತ್ಮಕವಾಗಿ ಇವರು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಾನು ಕೇಳಕ್ಕೆ ಬಯಸುವಂಥದ್ದು, ಇವತ್ತು ಆಡಳಿತ ಪಕ್ಷದಿಂದ ನಮ್ಮ ಸ್ನೇಹಿತರು ಏನು ಬಂದಿದ್ದಾರೆ, ನಮಗೆಲ್ಲರಿಗೂ ಇನ್ಕ್ಲೂಡಿಂಗ್ ನಮ್ಮ ವೀಕ್ಷಕರು ಯಾರಿದ್ದಾರೆ, ಏನು ಆ್ಯಕ್ಷನ್ ತಗೊಂಡಿದ್ದೀರಾ ಟಿಲ್ ಡೇಟು, ಅದ್ರ ಬಗ್ಗೆ ಮಾಹಿತಿ ಇದ್ರೆ ಕೊಡಿ. ಎರಡನೇದು, ಈ ಲೆಟರ್ ಬಗ್ಗೆ ನಾವು ಇಷ್ಟೆಲ್ಲ ಡಿಸ್ಕಷನ್ ಮಾಡ್ತಾ ಇದೀವಿ, ಅದು ಅಫಿಷಿಯಲ್ ಲೆಟರೇ ಆಗಿದ್ದರೆ ದಯಮಾಡಿ ನಾನು ಸ್ವತಃ ಅದನ್ನು ಬೇಕಾದ್ರೆ ತಗೊಂಡೋಗ್ಬಿಟ್ಟು ಡೆಲ್ಲಿಗೆ ತಲುಪಿಸ್ತೀನಿ. ನಿಮಗೆ ಮೈನಿಂಗ್ ಆ್ಯಂಡ್ ಜಿಯಾಲಜಿ ಮಿನಿಸ್ಟರ್ಗೆ, ಕೇಂದ್ರ ಸಚಿವರಿಗೆ ಕೂಡ ಈ ಲೆಟರ್ನ ನಾವು ಕಳಿಸೋಣ. ನಾವು ಕೂಡ ಸಪೋರ್ಟ್ ಮಾಡ್ತೀವಿ, JDS ಕೂಡ ವಿ ವಿಲ್ ಸಪೋರ್ಟ್ ಯು. ಅದನ್ನು ಅಫಿಷಿಯಲ್ ಮಾಡಿ, ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಅಡ್ರೆಸ್ ಮಾಡಿ, ಮೈನಿಂಗ್ ಆ್ಯಂಡ್ ಜಿಯಾಲಜಿ ಸಚಿವರಿಗೆ ಅಡ್ರೆಸ್ ಮಾಡಿ. ರೆಡಿ ಇಲ್ಲ ಅಂದ್ರೆ ಏನು ಕಾರಣ ಮೇಡಮ್? ಅದನ್ನೇ ಹೇಳ್ತಾ ಇರೋದು. ಇದು ಇಟ್ ಈಸ್ ಜಸ್ಟ್ ನಿಮ್ಗೇನು ಅಂತ ಹೇಳಿದ್ರೆ, ಯಾವಾಗ ನಿಮಗೆ ಇಂಟರ್ನಲ್ಲಿ ಕೆಲವೊಂದು ಸಚಿವರು MLAಗಳನ್ನೋ ಏನಾದ್ರು ಹಿಡಿದಿಟ್ಕೋಬೇಕು ಅಂತ ಹೇಳಿದಾಗ ಇದನ್ನ ತಗೊಂಡ್ಬರುವಂಥದ್ದು. ಈಗ ಏನಾಗುತ್ತೆ, ಈಗ ನೋಡಿ, ವಿರೋಧ ಪಕ್ಷದಲ್ಲಿರುವಂಥವ್ರು ಆಬ್ವಿಯಸ್ಲಿ ವಿ ಆರ್ ಆನ್ ದ ಎಡ್ಜ್ ಆಫ್ ದ ನೈಫ್. ನಾವಿದ್ದೀವಿ, ಯಾಕೆಂದರೆ ವಿರೋಧ ಪಕ್ಷದಲ್ಲಿ ಇದ್ದೀವಿ, ನೋಡ್ರಿ ನಿಮ್ದೆಲ್ಲ ಏನೋ ಒಂದಿದೆ ನಮಗೆ ಅಂತ ಎದುರಿಸುವಂಥದ್ದು ಇದ್ದೇ ಇರ್ತದೆ. ಅದು ಇರುತ್ತೋ ಇರುವ ಸೆಕೆಂಡ್ರಿ ಅದು. ಆದರೆ ಇಂಟರ್ನಲ್ಲಿ ಆಡಳಿತ ಪಕ್ಷದಲ್ಲಿರುವಂಥ ಕೆಲವೊಂದು MLAಗಳನ್ನ
ಸಚಿವರನ್ನ ಹಿಡಿದಿಟ್ಕೋಬೇಕಲ್ವಾ? ಸೊ ಈಗ ಅಂತ ಪರಿಸ್ಥಿತಿ ಇದೆಯಾ? ಅಬ್ಸಲ್ಯೂಟ್ಲಿ ಎಸ್. ಯಾಕೆಂದ್ರೆ ಕಾಂಗ್ರೆಸ್ ಅಲ್ಲಿ ಆಂತರಿಕವಾಗಿ ಇವಾಗ ಏನೆಲ್ಲ ನಡೀತಾ ಇದೆ, ನಾನು ನಿನ್ನೆ ಕೂಡ ತಮ್ಮ ಮಾಧ್ಯಮದಲ್ಲಿ ಒಂದು ಉಲ್ಲೇಖ ಮಾಡಿದೆ. ಇಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಬಣ ಅಂತ ಒಂದಿದೆ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಬಣ ಅಂತ ಒಂದಿದೆ. ಇಲ್ಲಿ ನೀವೊಂದು ಅಂದ್ರೆ ಈ ಈಗಲ್ಸ್ ವ್ಯೂ ಅಂತ ಹೇಳ್ತೀವಿ ನಾವು, ಅಂದ್ರೆ ಮೇಲಿಂದ ನೋಡ್ಬೇಕು, ಫ್ರಂಟ್ ಇಂದ ನೋಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಈಗಲ್ ಪಾಯಿಂಟ್ ಆಫ್ ವ್ಯೂ ಇಂದ ನೀವು ನೋಡಿದ್ರೆ ನಿಮಗೆ ಯಾರ್ಯಾರು ಸಚಿವರುಗಳನ್ನ ಟಾರ್ಗೆಟ್ ಆಗ್ತಾ ಇದೆ, ಅಥವಾ ಟಾರ್ಗೆಟ್ ಅಂದ್ರೆ ಅದು ನಿಮಗೆ ಯಾವ ರೀತಿ ಅಂತ ಹೇಳಿದ್ರೆ ಸುಮ್ಮನೆ ಆಕ್ಸಿಜನ್ ಕಡಿಮೆ ಮಾಡ್ಬಿಡ್ತೀನಿ ಅಂತ ಹೇಳೋದು, ಆದ್ರೆ ಆಕ್ಸಿಜನ್ ತೆಗೆದೇ ಬಿಡ್ತೀನಿ ಅನ್ನೋ ತರ ಹೇಳಲ್ಲ ಇವರು, ಐಸಿಯು ಇರೋಂಥವ್ರಿಗೆ ಆ ರೀತಿ ಮಾಡ್ತಾ ಇದ್ದಾರೆ. ಸೊ ಇಟ್ ಈಸ್ ನಥಿಂಗ್ ಬಟ್ ಜಸ್ಟ್ ಎ ಪೊಲಿಟಿಕಲ್ ಡ್ರಾಮಾ ಅಷ್ಟೇ. ನಿಮಗೆ ಗುರಿ ಹಾಕಿಸ್ಕೊಂಡಿದ್ದಾರೆ ಕಾಂಗ್ರೆಸ್ ನಲ್ಲಿ? ಅಬ್ಸಲ್ಯೂಟ್ಲಿ. ಯಾರೆಲ್ಲ ಇವಾಗ ಏನೋ ಹೇಳ್ತಾ ಇದ್ರು 28ಕ್ಕೆ ನಾನು ಸಿಎಂ ಅಂತ ಹೇಳ್ತಿದ್ರು, ನಾನು ಹೇಳ್ತೀನಿ ಅಲ್ಲ ಸ್ವಾಮಿ, ನೀವು ನವೆಂಬರ್ 28ಕ್ಕೆ ಫಸ್ಟ್ ನಿಮಗೆ ಸಿಎಂ ಏನಾದ್ರು ಅದೃಷ್ಟ ಇದ್ರೆ ಆಗಿ, ಇಲ್ಲ ಅಂತ ನಿಮ್ ಲೈಫಲ್ಲೇ ನೀವು ಆಗಲ್ಲ. ನೀವು ಅರ್ಥ ಆಯ್ತಾ? ಈ ವಿಚಾರವಾಗೇನೆ ಇದೆಲ್ಲ ನಡೀತಿರೋದು ಬಿಟ್ರೆ ಯಾವುದು ನಿಮ್ಗೆ ಅಫಿಷಿಯಲ್ ಆಗಿ ಇವ್ರೇನೋ ಬೊಗಳೆ ಬಿಡ್ತಾ ಇದ್ರು ಬೋಗಸ್ಸು, ನಾವು ರಾಜ್ಯದ ಜನತೆ ಒಳ್ಳೇದ್ ಮಾಡ್ಬಿಡ್ತೀವಿ, 1,50,000 ಕೋಟಿನ ನಾವು ಸೇವ್ ಮಾಡ್ಬಿಡ್ತೀವಿ ಅಂತ. ಅಲ್ಲ ರೀ, ಇದನ್ನೆಲ್ಲ ಮಾಡಕ್ ನಾನು ಅವಲ್ಲೇ ಒಂದು ಹೇಳಿದೆ ನಿಮ್ಗೆ, ಪ್ರಿಂಟ್ ಮಾಡಕ್ಕೆ ಪ್ರಿಂಟಿಂಗ್ ಮಿಷಿನ್ ಇರ್ಲಿಲ್ವಾ, ಟೈಪ್ ಮಾಡಕ್ಕೆ ಟೈಪಿಂಗ್ ಮಿಷಿನ್ ಇರ್ಲಿಲ್ವಾ, ಬರೆಯಕ್ಕೆ ಇಂಕ್ ಇರ್ಲಿಲ್ವಾ, ಅಥವಾ ಇದ್ರ ಮಾಹಿತಿ ಇರ್ಲಿಲ್ವಾ ನಿಮ್ಗೆ? 2 ವರ್ಷ ಈಗ ಬಂತ ನಿಮ್ಗೆ ಇದು ಪತ್ರ ಬರಿತಾ ಇದೀವಿ ಅಂತ ಅಂದ್ಬಿಟ್ಟು. ನೀವು ಅಧಿಕಾರ ಅಲ್ಲ, ನಿಮ್ಗೆ ಅದ್ರ ಮೊತ್ತ ನೋಡಿ, 1,50,000 ಕೋಟಿ, ಬರೀ 1,000 ಕೋಟಿ ಅಲ್ಲ, ಅದು 1,50,000 ಕೋಟಿ ಅಂತ ಹೇಳಿದ್ರೆ ನೀವು ಮಾಡೋ ಎಲ್ಲ ಕೆಲಸ ಬಿಟ್ಬಿಟ್ಟು ಡೇ 1 ಇದರಿಂದ ಬಿಡ್ಬೇಕಾಗಿತ್ತು. ನೀವು ಬಿದ್ದಿದ್ರೆ ಇವತ್ತು 1,50,000 ಕೋಟಿ ಸೇವ್ ಆಗ್ತಾ ಇತ್ತು. ನೀವು ಗುರಿ ಯಾವುದು ಅಂತ ಚೆಕ್ ಮಾಡ್ಬೇಕಂದ್ರೆ ಸರ್ಕಿಟ್ ನೋಡ್ಬೇಕು. ಯಾಕಂದ್ರೆ ಇಲ್ಲಿ ಬಟನ್ ಓದಿದ್ರೆ ಎಲ್ಲೂ ಬೆಳಕಾಗುತ್ತೆ, ಅದು ಸುಷ್ಮಾ ಸ್ವರಾಜ್ ಮನೇಲಿ ಆಗುತ್ತೆ ಬೆಳಕು. ಇಲ್ಲ, ಅದಕ್ಕೆ ಹೇಳಲ್ಲ ಅಂತ ಹೇಳಿದೆ, ಹಾಗೆ ಮಾಡ್ತಾ ಇದ್ದಾರೆ. ಒಂದೇ ಪ್ರಶ್ನೆ, ಹಾಗಾದ್ರೆ ಸುಷ್ಮಾ ಸ್ವರಾಜ್ ಅವ್ರ ಮನೇಲಿ ಆಗತ್ತೆ ಅಂತ ಹೇಳ್ಕೊಂಡು ಇವ್ರು ಹೋಲ್ಡ್ ಅಲ್ಲಿ ಇಟ್ಟಿದಾರ? ಅನಿಲ್ ಅವರೇ, ಎಚ್ ಕೆ ಪಾಟೀಲ್ ಅವರೇ, ಇದು ಅಫಿಷಿಯಲ್ ಪತ್ರ ಅಲ್ಲ, ಇದೊಂದು ರಾಜ್ಯದ ಜನತೆಯ ಸೇವೆಯ ದೃಷ್ಟಿಯಿಂದ ಬರೆದಿರುವಂತ ಪತ್ರ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದ್ರೆ ಇಟ್ ಇಸ್ ನಾಟ್ ಸೀರಿಯಸ್, ಅಂದ್ರೆ ಅಫಿಷಿಯಲ್ ಲೆಟರ್ ಅನ್ನೋದು ಅವ್ರ ಬಾಯಿಂದನೇ ಗೊತ್ತಾಗ್ತಿದೆ ಅನ್ನೋದಾದ್ರೆ ಅದನ್ನ ಇವ್ರು ಪ್ರತಿಪಕ್ಷದವರು ಸೀರಿಯಸ್ ಆಗಿ ತಗೊಳ್ಳಲ್ಲ. ಇವ್ರು ಮಾತಾಡುವಾಗ ನಾವು ಕೂಗಾಡ್ಲಿಲ್ಲ, ನಾವು ಮಾತಾಡ್ಬೇಕಾದ್ರೆ ಅವ್ರು ಕೂಗಾಡ್ಬೋದು, ಅವ್ರಿಗೆ ಅರ್ಥ ಆದ್ರೆ. ಆದ್ರೆ ಯಾರಾದ್ರು ಆಯ್ತಾ? ಇವತ್ತು ಇದು ಜನರ ಹಿತದೃಷ್ಟಿಯಿಂದನೋ ರಾಜ್ಯದ ಹಿತದೃಷ್ಟಿಯಿಂದನೋ ಅದ್ರ ದೃಷ್ಟಿಕೋನ ಅನ್ನೋದನ್ನ ನೋಡಿದ್ರೆ ಯಾವುದೇ ದೇಶದಲ್ಲಿ, ರಾಜರು ಆಳ್ತಿರೋ ದೇಶದಲ್ಲೂ ಸಹ ತನ್ನ ದೇಶದ ಸಂಪತ್ತಿದೆಯಲ್ಲ, ಗಣಿ, ಕ್ರೂಡ್ ಆಯಿಲ್, ಇವುಗಳು ಬಂದಾಗ ಅದು ರಾಜ್ಯದ ಜನಕ್ಕೆ ಹೋಗುತ್ತೆ. ಸೌದಿ ಅರೇಬಿಯಾದಲ್ಲಿ ನಾನು ಹೇಳ್ತಿರೋದು, ನಾನು ಬೇರೆ ಎಲ್ಲೂ ಹೇಳ್ತಿಲ್ಲ, ದುಬೈಲಿ ಹೇಳ್ತಿರೋದು, ನಾನು ಕುವೈಟಲ್ಲಿ ಹೇಳ್ತಿರೋದು. ಯಾಕೆ ಅಂದರೆ ಆ ದೇಶದ ಸಂಪತ್ತು, ಆ ರಾಜ್ಯದ ಸಂಪತ್ತು, ಆ ಜನರ ಸಂಪತ್ತು. ಇವತ್ತು 1,50,000 ಕೋಟಿ ದುಡ್ಡು 10 ವರ್ಷದಿಂದ ಅದನ್ನು ವಸೂಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಅದು ನಮ್ಮ ಎಲ್ಲ ಆಡಳಿತ ಏನು ನಮ್ಮ ರಾಜಕಾರಣಿಗಳಿದಾರಲ್ಲ ಇವರು ಇದರಲ್ಲಿ ಕೈವಾಡ ಇರೋದಕ್ಕೆ ಮಾಡಿಲ್ಲ, ಒಂದು ವಿಷಯ. ಇನ್ನೊಂದು, ಪ್ರತಿ ವರ್ಷ ನಾವು ಬಡ್ಡಿ ಕಟ್ತಾ ಇರೋದು 45,000 ಕೋಟಿ ಅಂತ ಬರುತ್ತೆ ಹೇಳ್ತಾ ಇದ್ದಾರೆ. ನಾವು ತೊಗೊಂಡಿರೋ ಸಾಲಕ್ಕೆ 7 ಲಕ್ಷ ಕೋಟಿ ಇರೋ ಸಾಲಕ್ಕೆ ಈಗ 1.5 ಲಕ್ಷ ಕೋಟಿ ಇದು, ಇದ್ರ ಮೇಲೆ ನೀವು ಬಡ್ಡಿ ಹಾಕಿದರೆ 2%, 10 ವರ್ಷಕ್ಕೆ ನಿಮಗೆ 3 ಲಕ್ಷ ಕೋಟಿ ಇದೇ ಬರುತ್ತೆ. 4.5 ಲಕ್ಷ ಕೋಟಿ ಇಲ್ಲೇ ಬಂತು ಮೇಡಮ್. ಇದರಲ್ಲಿ ನೀವು ಎಲ್ಲ ಶಾಲೆಗಳನ್ನ ಕಟ್ಬೋದು, ಎಲ್ಲ ನಿಮ್ಮ ರೋಡ್ಗಳು ಏನೇನು ಬೇಕು ಮಾಡ್ಬೋದು. ಯಾಕೆ ನೀವು ಸಾಲಕ್ಕೋಸ್ಕರ 55,000 ಕೋಟಿ ನಮಗೆ ಕೇಂದ್ರದಿಂದ ಬರಲಿಲ್ಲ, 1 ಲಕ್ಷ ಕೋಟಿ ಪ್ರತಿ ವರ್ಷ ನೀವು ಬಜೆಟಲ್ಲಿ ಹೆಚ್ಚಿಗೆ ಮಾಡ್ಕೊಂಡು ಹೋಗ್ತಿರೋದು. 4,000 ಕೋಟಿ ಬರಬೇಕು ಅಂತ 4,000 ಕೋಟಿ ನೋಡಿ ಮೇಡಮ್, ಒಬ್ಬ ದೇಶದ ಇಡೀ ನಮ್ಮ ರಾಜ್ಯದ ಪ್ರತಿಯೊಬ್ಬ ಪ್ರಜೆಗೂ ನೀವು ಅಧಿಕಾರಕ್ಕೆ ಬಂದ್ರು ಇಷ್ಟೇ ತಗೋಬೇಕು. 1,50,000 ಕೋಟಿ ಇಡೀ ದೇಶದ ಜನರ ಸೊತ್ತಿದು. ಇದು ಏನು ಸಂಡೂರಲ್ಲಿ ಇದ್ದಿದ್ದು ಬರೀ ಸಂಡೂರಿಗೆ ಮಾತ್ರ ಅಲ್ಲ, ಆ ಸಂಡೂರಲ್ಲಿ ಇದ್ದಿದ್ದು ಬೆಂಗಳೂರಿಗೆ ಮಾತ್ರ ಅಲ್ಲ, ಸಂಡೂರಲ್ಲಿ ಸಿಕ್ಕಿರೋದು ಭಾರತ ದೇಶದ ಸೊತ್ತದು, ಅದು ಇಡೀ ದೇಶಕ್ಕೆ ಹೋಗುವಂಥದ್ದು. ಆದರೆ 1,50,000 ಕೋಟಿ ಇಂಥ ದೊಡ್ಡ ಹಣ ಇದರಲ್ಲಿ ಅವ್ಯವಹಾರ ಆಗಿದೆ ಅಂತ ಗೊತ್ತಾದರೂ ಸಹ ಇನ್ನೂ ಇಚ್ಛಾಶಕ್ತಿ ಇಲ್ಲ ಇವ್ರುಗಳನ್ನ ಹಿಡಿದು ನೋಡಿ. ಈಸಿ, ನೀವು ಯಾರ್ಯಾರಿಗೆ ನೀವು ಭ್ರಷ್ಟಾಚಾರ ಮಾಡಿದರೆ ಕೇಸ್ ಇದೆಯಲ್ಲ ಅವ್ರನ್ನ ಸೀಸ್ ಮಾಡಿ ದುಡ್ಡನ್ನ ಮುಟ್ಟುಗೋಲು ಹಾಕೊಳ್ಳಿ, ಅವ್ರ ಕೇಸ್ ಕೆತ್ಕೊಂಡು ತಗೊಂಡು ಹೋಗ್ಲಿ ವಾಪಸ್. ಮಾಡಿದ್ರೆ ಇವತ್ತು ನಾವು ಬಡ್ಡಿ ಕಟ್ಟೋದು ತಪ್ಪುತ್ತೆ. 50,000 ಕೋಟಿ ಪ್ರತಿ ವರ್ಷ ನಾವು ಬಡ್ಡಿ ಕಟ್ತಾ ಇದೀವಿ. ಅದು ಯಾರು ದುಡ್ಡು? ನಾನು, ನೀವು, ಇವರೆಲ್ಲ ದುಡ್ದು ಬಟ್ ನಾವು ಏನು ಟ್ಯಾಕ್ಸ್ ಕಟ್ತಿದೀವಲ್ಲ ಅದರಲ್ಲಿ ಇವ್ರು ಮಾಡ್ತಿರೋ ಮಜಕ್ಕೆ ಸಾಲಕ್ಕೆ ನಾವು ಬಡ್ಡಿ ಕಟ್ತಾ ಇದ್ದೀವಿ. ಹಾಗಾದ್ರೆ ಇದು ಈ ಪತ್ರವನ್ನು ನಾವು ಸೀರಿಯಸ್ ಆಗಿ ತಗೋಬೋದಾ, ಅಥವಾ ಇದು ಡೈವರ್ಟ್ ಮಾಡಕ್ಕೆ ಒಂದು ಸಬ್ಜೆಕ್ಟ್ ಕೊಟ್ಬಿಟ್ರೆ ಹೆಂಗೆ ಎಚ್ ಕೆ ಪಾಟೀಲ್ ಅವರು ಅಂತ? ಯಾಕಂದ್ರೆ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಯಾರು ಚರ್ಚೆ ಮಾಡ್ಬೋದು, ಅದಕ್ಕೆ ಮಾಡಬಾರ್ದು. ಅದಕ್ಕೆ ಒಂದು ಸುಮ್ಮನೆ ಒಂದು ದಾಳ ಪ್ರಯೋಗ ಮಾಡ್ದಂಗೆ ಏನಾದ್ರು ಪತ್ರ ಬಿಟ್ಬಿಟ್ರ ಅಂತ?
ನೋಡಿ, ಈ ಎಚ್ ಕೆ ಪಾಟೀಲ್ ಅವ್ರ ಪತ್ರ ಏನ್ ಬರೆದಿದ್ದಾರೆ, ಇದಕ್ಕೊಂದು ಗಂಭೀರತೆ ಬರ್ಬೇಕಾದ್ರೆ ಅವರು ಸ್ವತಃ ಕಾನೂನು ಸಚಿವರೇ ಆಗಿರೋದ್ರಿಂದ ಮತ್ತು ಇಲ್ಲಿ ಕಾನೂನು ರೀತಿ ಕ್ರಮಗಳಾಗದೇ ಇರೋದ್ರಿಂದ ಅವರು ಸಂಪುಟ ಸಭೆಯಲ್ಲೂ ಕೂಡ ಇದನ್ನ ಪ್ರಸ್ತಾಪ ಮಾಡಬಹುದು. ಅವ್ರಿಗೆ ಅಧಿಕಾರ ಇದೆ. ಅವ್ರ ಇಲಾಖೆಯಿಂದನೇ ಕಡತಗಳನ್ನ ತೆಗೆದುಕೊಂಡು ಹೋಗಿ ಮುಂದಿನ ಸಂಪುಟ ಸಭೆಯಲ್ಲೇ ಅವ್ರು ಇದನ್ನ ಪ್ರಸ್ತಾಪ ಮಾಡ್ಬೇಕು. ಎಲ್ಲ ಸಚಿವರು ಮುಖ್ಯಮಂತ್ರಿಗಳ ಗಮನ ಸೆಳೆದು ಈ ಬಗ್ಗೆ ಕ್ರಮ ಆಗ್ಬೇಕನ್ನುವಂಥದ್ದು. ಇಲ್ಲದೆ ಇದ್ರೆ ಏನಾಗುತ್ತೆ, ವಿಶೇಷವಾಗಿ ಕಾಂಗ್ರೆಸ್ ಇವತ್ತು ಸರ್ಕಾರವನ್ನ ನಡೆಸ್ತಾ ಇದೆ, ಇದು ಕೇವಲ ಒಂದು ರಾಜಕೀಯ ದಾಳ ಆಗ್ಬಾರ್ದು. ಯಾಕಂದ್ರೆ ಹಿಂದೆ ಜನಾರ್ದನ್ ರೆಡ್ಡಿ ಅವರ ಈ ಅಕ್ರಮ ಗಣಿಗಾರಿಕೆ ವಿಷಯ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆದಾಗ ಅದನ್ನ ದೊಡ್ಡ ಮಟ್ಟದಲ್ಲಿ ವಿರೋಧಿಸಿ ಪಾದಯಾತ್ರೆ ಮಾಡಿ ಅದನ್ನ ಒಂದು ರಾಜಕೀಯ ವಿಷಯವನ್ನಾಗಿ ಮಾಡಿ ಚುನಾವಣೆಯಲ್ಲಿ ಗೆದ್ದು ಬಂದು 5 ವರ್ಷ ಆಡಳಿತ ಮಾಡಿ ಈಗ ಮತ್ತೊಂದು ಅವಧಿಗೆ ಮುಖ್ಯಮಂತ್ರಿ ಆಗಿರುವಂತವ್ರು ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಸರ್ಕಾರ. ಈ ನಿಟ್ಟಿನಲ್ಲಿ ಏನು ಕ್ರಮ ಆಗಿಲ್ಲ. ಕೇವಲ ಅದೊಂದು ರಾಜಕೀಯ ತಾಳ ಆಗಬಾರದು ಅನ್ನುವಂಥದ್ದು. ಇಲ್ಲದೆ ಇದ್ರೆ ಮತ್ತು ಇದು ಎಲ್ಲೋ ಒಂದ್ ಕಡೆ ರಾಜಕೀಯವಾಗಿ ಇದನ್ನ ಬಳಸ್ಕೊಳ್ಳೋದು ಮತ್ತೆ ಅದನ್ನ ನೇಪಥ್ಯಕ್ಕೆ ಸರಿಸುವಂತದ್ದು ಆಗ್ಬಾರ್ದು. ಎಲ್ಲೋ ಒಂದ್ ಕಡೆ ಜನಾರ್ದನ್ ರೆಡ್ಡಿ ಜೈಲ್ಗೆ ಹೋದ್ರು, ಆ ವಿಷಯ ಮುಗಿದೋಯ್ತು. ಹಿಂದೆ ನೈಸ್ ಹೋರಾಟನೂ ಹಿಂಗಾಯ್ತು. ಅದೇ ಅಶೋಕ್ ಕೇಣಿ ಅವರು ಇಲೆಕ್ಷನ್ ಅಲ್ಲಿ ಗೆದ್ದು ಬಂದು MLA ಆದ್ರು, ಜನಾರ್ದನ್ ರೆಡ್ಡಿನೂ ಮತ್ತೆ MLA ಆದ್ರು. ಈ ರೀತಿ ಆಗ್ತಾ ಹೋದ್ರೆ ಒಂದು ಲಾಜಿಕಲ್ ಎಂಡ್ಗೆ ಯಾವ್ದು ಬರದೇ ಇದ್ರೆ ಎಲ್ಲೋ ಜನರಿಗೆ ಈ ಕಾನೂನು ವ್ಯವಸ್ಥೆಗಳು, ಈ ಅಕ್ರಮಗಳ ಬಗ್ಗೆ ಇಲ್ಲಪ್ಪ ಎಲ್ಲಾನು ಸ್ಟಿಪ್ಪೆ ಸಾರಿಸ್ಬಿಡ್ತಾರೆ, ರಾಜಕೀಯದಲ್ಲಿ ಎಲ್ಲ ಮುಚ್ಚಿ ಹಾಕ್ಬಿಡ್ತಾರೆ ಅನ್ನುವಂಥದ್ದು. ಕೇವಲ ಅಧಿಕಾರಕ್ಕೆ ಬರೋದಕ್ಕೆ ಮಾತ್ರ ಅಕ್ರಮ ಗಣಿಗಾರಿಕೆ ಹೋರಾಟ ಕಾಂಗ್ರೆಸ್ ಅವರು ಮಾಡಿದ್ದಾರೆ ಅನ್ನುವಂತ ಒಂದು ಮೆಸೇಜ್ ಇವತ್ತು ಜನರ 13ರಿಂದ 18ರವರೆಗೂ ಸರ್ ನೀವು ಮಾಧ್ಯಮಗಳಲ್ಲಿ ಸ್ಟೋರಿನೇ ಮಾಡಿದ್ರಿ. ನಾನು ನಿಮ್ಮ ಜೊತೆ ಇದ್ದೆ ಆ ಸಂದರ್ಭದಲ್ಲಿ. ಈ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ನೀವು ದೊಡ್ಡ ದೊಡ್ಡ ಸ್ಟೋರಿಗಳೇ ಮಾಡಿದ್ರಿ. ನಾನು ಕೇಳ್ತಾ ಇದ್ದೇನೆ, 13ರಿಂದ 18 ಸರ್ಕಾರ ಆದಮೇಲೆ 3 ಜನ ಮುಖ್ಯಮಂತ್ರಿಗಳಾಗಿದ್ರು. ಯಾಕಪ್ಪ ನೀವು ಅದನ್ನ ಡೈಲ್ಯೂಟ್ ಮಾಡ್ಬಿಟ್ರಿ? ಆ ಕೇಸ್ಗಳನ್ನ ಯಾಕೆ ಮಾಡಿದ್ರಿ? ಅದ್ರ ಬಗ್ಗೆ ಶಬ್ದನೇ ಇರ್ಲಿಲ್ವಲ್ಲ ನಿಮ್ದು? ಈಗ ಸದ್ಯ ನಮ್ಮ ಪ್ರಮುಖ ನಾಯಕರ ವಿಷಯ ತೆಗೆದಿದ್ದಾರಲ್ಲ, ಪ್ರಮುಖ ವಿಷಯ ತೆಗೆದಿದ್ದಾರಲ್ಲ. ಕುಮಾರ್ ಅವರು ಹನುಮೇಶ್ವರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಧನ್ಯವಾದ. ಒಂದು ವೇಳೆ ನೀವು ಅಕ್ರಮ ಗಣಿಗಾರಿಕೆ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಏನು ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ಕೇವಲ ನೀವು ಅಧಿಕಾರಕ್ಕೆ ಬರೋದಕ್ಕೋಸ್ಕರ ಈ ಅಕ್ರಮ ಗಣಿಗಾರಿಕೆ ಸಿದ್ದರಾಮಯ್ಯ ಒಂದು ಪತ್ರವನ್ನ ಬರೆದಿದ್ದಾರೆ. 7 ಪುಟಗಳ ಪತ್ರ. ಅದ್ ಯಾರನ್ನ ಗುರಿಯಾಗಿಸಿಕೊಂಡ್ರು ಬರೋದ್ರೋ ಗೊತ್ತಿಲ್ಲ. ಪತ್ರದಲ್ಲಿ ಏನೇನಿದೆ ಅದು ಬಹಳ ಮುಖ್ಯ. ಇದೆಲ್ಲದರ ಜೊತೆಗೆ ಈಗ ಜ್ಞಾನೋದಯ ಆಗಿದೆ. ಕಡೆ ಪಕ್ಷ ಈಗ ಪತ್ರವನ್ನು ಬರೆದಿದ್ದಾರೆ ಅನ್ನೋದನ್ನು ಸ್ವಾಗತಿಸುತ್ತಾ ಗೌರವಿಸುತ್ತಾ ಸಿದ್ದರಾಮಯ್ಯನವರೊಂದು ದಿಟ್ಟ ನಿರ್ಧಾರ ತಗೊಂಡ್ಲಿ. ಅದು ಕಾಂಗ್ರೆಸ್ ಆಗಿರಲಿ, BJP ಆಗಿರಲಿ, JDS ಆಗಿರಲಿ, ಇಲ್ಲ AAPನೇ ಆಗಿರಲಿ, ಅಂಥವ್ರು ಯಾರಾದರೂ ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಅವರ ಹೆಡೆಮುರಿ ಕೊಟ್ಟು ರಾಜ್ಯದ ಸಂಪತ್ತನ್ನು ಉಳಿಸ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.